Fourth standard maths Mela mathematics chapter 4 thousands around us ನಮ್ಮ ಸುತ್ತಲಿನ ಸಾವಿರಗಳು. ಈ ಚಾಪ್ಟರ್ ಅನ್ನ ನೋಡುವ ಪೂರ್ವದಲ್ಲಿ ನೀವಿನ್ನು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನ ಒತ್ತಿ. ಇಲ್ಲೇ ವಿಶೇಷವಾಗಿ ಏನ್ ಹೇಳ್ತಾ ಇದಾರ ಅಂದ್ರ ಪ್ಲೇಸ್ ವ್ಯಾಲ್ಯೂ, ಪೇಸ್ ವ್ಯಾಲ್ಯೂ, ಫಸ್ಟ್ ಗೆ ಪೇಸ್ ವ್ಯಾಲ್ಯೂ, ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ, ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಪ್ಲೇಸ್ ವ್ಯಾಲ್ಯೂ, ಪೇಸ್ ವ್ಯಾಲ್ಯೂ, ಪ್ಲೇಸ್ ವ್ಯಾಲ್ಯೂ ಇದು ಮುಖ ಬೆಲೆ ಅಂತ ಹೇಳ್ತಾರೆ. ಇದಕ್ಕ ಮುಖ ಬೆಲೆ, ಇದಕ್ಕ ಸ್ಥಾನ ಬೆಲೆ ಅಂತ ಹೇಳ್ತಾರ. ಸ್ಥಾನ ಬೆಲೆ. ನೆಕ್ಸ್ಟ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್. ಎಕ್ಸ್ಪ್ಯಾಂಡೆಡ್ ಫಾರ್ಮ್, ಸಿಂಪ್ಲೆಸ್ಟ್ ಫಾರ್ಮ್, ಸಿಂಪ್ಲೆಸ್ಟ್ ಫಾರ್ಮ್. ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿರಬೇಕು. ಹಿಂದೆಲ್ಲ ಬಂದೈತಿ 3ನೇ ಕ್ಲಾಸ್ ನಲ್ಲಿ. ಈಗ ನೋಡೋಣ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗೈತಿ ಇದು, ತುಂಬಾ ಚೆನ್ನಾಗೈತಿ. ಜಸ್ಪ್ರೀತ್ ಅಂಡ್ ಗುಲ್ನಾಜ್ ಆರ್ ಆರ್ಗನೈಸಿಂಗ್ ಲಂಗರ್ ಅಂದ್ರ ಕಮ್ಯುನಿಟಿ ಲಂಚ್ ಇನ್ ದೇರ್ ನೈಬರ್ಹುಡ್. ಇಲ್ಲಿ ನೋಡ್ರಿ, ಜಸ್ಪ್ರೀತ್ ಗುಲ್ನಾಜ್ ಅದಾರ ಇಲ್ಲಿ. ಇನ್ ದೇರ್ ನೈಬರ್ಹುಡ್ ಗುರುದ್ವಾರ, ಗುರುದ್ವಾರದಲ್ಲಿ ಊಟವನ್ನ ಆಯೋಜನೆ ಮಾಡಿದ್ದಾರೆ. ದೇ ಎಕ್ಸ್ಪೆಕ್ಟ್ ಅರೌಂಡ್ 1000. ಈಗ ಪಾಠದ ಹೆಸರು ಹೇಳೈತಲ್ಲ, ಏನು 1000 ಅರೌಂಡ್ ಅಸ್. ಅದಕ್ಕೆ ಅವರು 1000 ಬಗ್ಗೆ ಹೇಳ್ತಾ ಇದ್ದಾರೆ. ಅವರು 1000 ಜನ ಬರಬಹುದೆಂದು ತಿಳಿದುಕೊಂಡಿದ್ದರು. 1000 ಪೀಪಲ್ ಟು ಬಿ ಫೆಡ್ ಆನ್ ದಟ್ ಡೇ. 1000 ಜನಕ್ಕೆ ಊಟವನ್ನ ಮಾಡಿಸಬಹುದು ಅಂತ ತಿಳ್ಕೊಂಡಿದ್ರು. 55 ಪೀಪಲ್ ವಾಲಂಟಿಯರ್ ಟು ಸರ್ವ್ ಡ್ಯೂರಿಂಗ್ ದಿಸ್ ಇವೆಂಟ್. 55 ಜನ ಸ್ವಯಂ ಸೇವಕರು ಬಂದು ಊಟವನ್ನ ಬಡಿಸಿದರು. ಜಸ್ಪ್ರೀತ್ ಅಂಡ್ ಗುಲ್ನಾಜ್ ರಿಸೀವ್ ಮೆನಿ ಡೊನೇಷನ್ಸ್. ಅವರಿಗೆ, ಜಸ್ಪ್ರೀತ್ ಮತ್ತು ಗುಲ್ನಾಜ್ ಅವರಿಗೆ ಹಲವಾರು ಉಡುಗೊರೆಗಳು ಬಂದವು. ನೋಡಿ, ಡೊನೇಷನ್ಸ್. The donations are shown in table below. Write the number in each case. ನೋಡಿ, ಡೊನೇಷನ್ ಚಾವಲ್ ಎಷ್ಟು ಬಂದೈತಿ ಪರಿಮಾಣ? ಇದು 10. 1 2 3 4 5 6 7 8 9 10. 10 20 30 30 3 4 7 7 plus 2 9 39. Here 39. Next 4 ones 7 tens. 4 ones 7 tens. That means 7 tens means 70 plus 4 74. ಇದು ಹೆಸರು ಏನ್ ನೋಡ್ರಿ, ಸರಿಯಾಗಿ ಸ್ಪಷ್ಟವಾಗಿಲ್ಲ ಅದು. ಇಟ್ಸ್ ಓಕೆ. ನೆಕ್ಸ್ಟ್ ಏನೋ ಬೇರೆದು ಒಂದು ಬಂದೈತಿ ನೋಡ್ರಿ, ದಾಲ್. ದಾಲ್ ಇದು 1 ಬಂಡಲ್ ನಲ್ಲಿ 10 ಸ್ಟಿಕ್ಸ್ ಇರುತ್ತ. ಅಂದ್ರೆ 10 ಸ್ಟಿಕ್ಸ್ ಆಯ್ತು. 10 or else 1 2 3 4 5 6 7 8 9 10. 10 ಬಂಡಲ್ ನಲ್ಲಿ 10 ಸ್ಟಿಕ್ಸ್. 1 ಬಂಡಲ್ ನಲ್ಲಿ 10, ಹಂಗಂದ್ರ 10 ನಲ್ಲಿ 10 100 ಆಯ್ತದ. ಇಲ್ಲಿ 3 103.
ನೆಕ್ಸ್ಟ್ ನೋಡ್ರಿ, ಪಂಪ್ಕಿನ್, ಕುಂಬಳಕಾಯಿ. ಇದು ಎಷ್ಟು? 93. 100 ಮೈನಸ್ 7 ಅಂದ್ರ 93. ತಟ್ಟೆಗಳು ಬಂದವು ಇಲ್ಲೇ. ಇದು ಬ್ಲಾಕ್, ಇದರಲ್ಲಿ 100 ಇರ್ತಾವು. 100, 200, 300, 400. ಇವನ್ ನೋಡ್ರಿ 10 ಇರ್ತದೆ. ಇದು 1, 2, 3, 4, 5, 6, 7, 8, 400, 400, 8, 2, 482. ಈಗ ಡೊನೇಷನ್ಸ್ ಇನ್ನು ಮುಂದುವರೆದೈತಿ ನೋಡ್ರಿಲ್ಲ. ಬಕೆಟ್ಗಳು ಎಷ್ಟದವು? ಇದರಲ್ಲಿ ಮೊದಲೇ ಹೇಳೈತಿ, ಇನ್ 1 bundle 10 sticks were there. 10, 20, 25. ಇಲ್ಲೇ 12 ಅದಾವಂತ ಅವ್ರ ಹೇಳ್ಬಿಟ್ರ. ನೆಕ್ಸ್ಟ್ ಇದು 40 ನಂಬರ್ ಅನ್ನ ಕೊಟ್ರ 40. ಓಕೆ, ಇಲ್ಲಿ ಏನ್ ಬರುತ್ತಾ? ಕ್ವಶನ್ ಮಾರ್ಕ್ ಇಟ್ಟಲ್ಲೇ ಮಧ್ಯ ಐತಿ ಅಂದ್ರೆ 65 ಬಂದಿರುತ್ತ. ಇಲ್ಲೇ 10 more than 312. 312 10 more ಅಂದ್ರೆ ಎಷ್ಟಾಯ್ತು? 322. Jasprit and Gulnaz record the number of people who come for community lunch at different times. Write the time and draw the number of people. Write the time and draw the number of people who had food at different time slot using HTO. ಗಾಬರಿ ಆಗ್ಬಿಡ್ರಿ, ಹಿಂಗ್ ಕೊಟ್ಬಿಟ್ರಲ್ಲ ಅಂದ್ರ O ಅಂದ್ರ 1, T ಅಂದ್ರ 10. ಮತ್ ಇದನ್ನ ನೋಡಿ ಏನ್ HTO ಅಂತಂತಂದ್ ಎಲ್ಲರೂ ಗೂಗಲ್ ಅದ್ರಾಗ ಇದ್ರ ಹುಡ್ಕಕ್ ಹೋಗಿದ್ರಿ, ಅದೇನ್ ಸಿಗಲ್ಲ. ಮತ್ ಬೇರೆ ಬೇರೆ ಆಪ್ಷನ್ಸ್ ತೋರಿಸುತ್ತದ. 100 ಬಿಡಿಗಳು 10, 100 ಅಂತ. ಡಿಫ್ರೆಂಟ್ ಟೈಮ್ ಸ್ಲಾಟ್ ಯೂಸಿಂಗ್ HTO blocks as shown below. ಈ ತರ ಬ್ಲಾಕ್ ನಲ್ಲಿ ಹೇಳ್ಬೇಕು ಅಂತ ಹೇಳ್ಯಾರ. ಇಲ್ಲೇ ನೋಡ್ರಿ, ಇವನ್ ಹಾಕ್ಬೇಕು. ಇಲ್ಲೇ 12, ಇದು 12 ಗಂಟೆ, ಇದು 12:30. ಇಲ್ಲಿ ಎಷ್ಟು ಜನ ಬಂದಾರ? ಇದನ್ನ ಹಾಕ್ತೀರಾ ಈ ತರ 10, 5 ಹಾಕ್ರಿ, 2 ಬಿಡಿಯನ್ನ ಹಾಕ್ರಿ. ಈ ತರ 5 ಹಾಕ್ರಿ. ಹಿಂಗ 1, 2, 3, 4, 5, 6, 7, 8, 9, 10 ಅಲ್ವಾ? ಈ ತರ ಇದು ಒಂದು 10. ಇಂಥವು 5 ಹಾಕ್ರಿ, ಪ್ಲಸ್ 2 ಜಸ್ಟ್ ಹಿಂಗ್ ತೋರ್ಸ್ರಿ. 52 ಆಗುತ್ತ. ನೆಕ್ಸ್ಟ್ 145. ಇಲ್ಲಿ ಟೈಮ್ ಅನ್ನು ಹೇಳ್ಕೊಟ್ಬಿಡ್ತೀನಿ ನಿಮ್ಗ ನೋಡಿ. ನೆಕ್ಸ್ಟ್ 12:30 to 1. ಇಲ್ಲಿ 12:30 ಐತಿ, ಅದ ಟೈಮ್ ಇಲ್ಲಿ ಬಂದೈತಿ ಈ ಸ್ಲಾಟ್. 145 ಜನ ಬಂದ್ರು, 145 ಹಿಂಗ ಹಾಕ್ಯಾರ. ನೆಕ್ಸ್ಟ್ ಕಡೆಗೆ ಬಂದಿದ್ದು ಇಲ್ಲಿ ಬಂದೈತಿ 1 ಗಂಟೆ. ನೆಕ್ಸ್ಟ್ 1:30 ಅರ್ಧ ಗಂಟೆ ಅಂತ. ಇಲ್ಲಿ 325 ಜನ ಬಂದಾರ, 325. ಇಲ್ಲಿ ನೋಡ್ರಿ 132 2 o'clock ಎಷ್ಟು ಬಂದ್ರ? 508. 508 ಜನ ಬಂದಾರ. ಓಕೆ, ಇದನ್ನ ಹಾಕ್ತೀರಾ? 100 5 ಬ್ಲಾಕ್ ಹಾಕ್ರಿ, ಯೂನಿಟ್ 8 ಹಾಕ್ರಿ, ಬರುತ್ತ. The time slot when the most number of people came for lunch is 1:30 to 2 o'clock. 1:30 to 2 o'clock ಗೆ ಹೆಚ್ಚಿಗೆ ಬಂದಾರ. The time slot when the least number of people came for lunch is
ಲೀಸ್ಟ್ ನಂಬರ್ ಆಫ್ ಪೀಪಲ್ ಎಲ್ಲಿ ಬಂದಾರ? 52 ಕಡಿಮೆ ಅಲ್ವಾ? 52. ಅದ ಟೈಮಿಂಗ್ ಎಷ್ಟು? 12 to 12:30 ಟೈಮ್ ಸ್ಲಾಟ್ ಕೇಳ್ಯಾರ ಅವ್ರು. 12 to 12:30 ಒಳಗ ಕಡಿಮೆ ಜನ ಬಂದಾರ. ನೆಕ್ಸ್ಟ್ ಲೆಟ್ ಅಸ್ ಡೂ, ನಾವು ಮಾಡೋಣ ನೋಡ್ರಿ. ಮೇಕ್ ಅ 3-digit number using the digit 3 and 7. Write the number in the boxes given below. Circle the smallest and cross out the largest. 3 ಮತ್ತು 7 ಉಪಯೋಗಿಸಿ ಸಂಖ್ಯೆಗಳನ್ನ ಬರೆಯಿರಿ. 3 ಅಂಕಿಯ ಸಂಖ್ಯೆಗಳನ್ನ ಬರೆಯಿರಿ. ಅತಿ ಚಿಕ್ಕ ಸಂಖ್ಯೆಗೆ ವೃತ್ತವನ್ನು ಹಾಕಿ, ಅತಿ ದೊಡ್ಡ ಸಂಖ್ಯೆಗೆ ಗುಣಾಕಾರ ಚಿಹ್ನೆ ಹಾಕ್ರಿ ಅಂತ ಹೇಳ್ಯಾರ. ಸರಿನಾ? ಇಲ್ಲಿ ನೋಡ್ರಿ, ಈಗ 3 3 3 ಅವ್ರು ಒಂದ್ ಕೊಟ್ರ. ನೆಕ್ಸ್ಟ್ 3 3 7 ಅಂತ ಬರಿಬಹುದು. ನೆಕ್ಸ್ಟ್ 3 7 3 3 7 7. ನೆಕ್ಸ್ಟ್ 7 ತೋಣ. 7 7 7 7 7 3 7 3 7 7 3 3. ಓಕೆ, ಅತಿ ಚಿಕ್ಕದು ಇದಾಗತ್ತ 333. ಅತಿ ದೊಡ್ಡದು 777 ಹಾಗೆ ನೋಡ್ರಿ. ಬಿ ಅದ್ರೊಳಗ ಮೇಕ್ 6 3-digit numbers using the digit 3508 such that all numbers are less than 550. You can repeat the digit. ಅಂತ ಹೇಳಾರ. ಓಕೆ, ಅಂದ್ರೆ ಸಂಖ್ಯೆಯನ್ನ ನೀವು ಪುನರಾವರ್ತನೆ ಮಾಡಬಹುದು. ಪುನರಾವರ್ತನೆ ಮಾಡಿ 3 5 0 8 ಇವುಗಳನ್ನ ಬಳಸಿ 6 ಸಂಖ್ಯೆಗಳನ್ನ ಮಾಡ್ರಿ ಅಂತ ಹೇಳಾರ. ಅದು 550ಕ್ಕಿಂತ ಕಡಿಮೆ ಇರುವುದು. ಈಗ 3 3 3 1 ಡಿಜಿಟ್, 1 ನಂಬರ್ ಆಯ್ತು. ನೆಕ್ಸ್ಟ್ 350 ಇದು 550ಕ್ಕಿಂತ ಕಡಿಮೆನ ಐತಿ. 308 ಕಡಿಮೆ ಐತಿ. ನೆಕ್ಸ್ಟ್ 380 ಇದು ಕಡಿಮೆ ಐತಿ. ನೆಕ್ಸ್ಟ್ 5 ತೋಳನ. 530 503 ಇನ್ನು ಬರಿಬಹುದು. ಇಷ್ಟ ಸಾಕಲ್ಲ, ಅವೆಲ್ಲ ಕಡಿಮೆ ಅದಾವ. 550ಕ್ಕಿಂತ ಲೆಸ್ ದ್ಯಾನ್ 550ಕ್ಕಿಂತ ಕಡಿಮೆ ಅದಾವ ಈಗ. ನೆಕ್ಸ್ಟ್ ಮಾರ್ಕ್ ದ ನಂಬರ್ಸ್ ಯು ಮೇಡ್ ಇನ್ 1B ಆನ್ ದ ನಂಬರ್ ಲೈನ್. ಇಲ್ಲೇ 1 ನಂಬರ್ ಲೈನ್ ಕೊಟ್ರ ಇವನ್ನ ಮಾರ್ಕ್ ಮಾಡ್ಬೇಕು. 200 ರಿಂದ 250 ಅಂದ್ರ 50 ಸಂಖ್ಯೆಗಳು. ಇದ್ರ ಮಧ್ಯೆ 200 ರಿಂದ 250 ಮಧ್ಯೆ 50 ಸಂಖ್ಯೆಗಳು ಅದಾವು. ನಾವು 10 ಕಂತೋಳನ. ಇಲ್ಲಿಂತ 10 20 30 40 ಈ ತರ ತಗೊಂಡ್ವಿ. ಅವ್ರ ಎಲ್ಲಿಗೆ 300 ನಂತರ ನಮ್ದು ಏನಾಯ್ತು ಆಟಲ್ವಾ? 300 ನಂತರ 10 20 30 40. ಓಕೆ, 300. ಇವು ಎರಡು ಸಂಖ್ಯೆಗಳ, ಇವೆರಡು ಗೆರೆಗಳ ಮಧ್ಯೆ ಮತ್ 10 ನಂಬರ್ ಇರ್ತಾವ. ಈಗ 10 20 30 ಇಲ್ಲಿಗೆ ಆತು. 333 ಅಂತಂದ್ರ ಇಲ್ಲಿ ಬರುತ್ತ 333. 350 ಎಕ್ಸಾಕ್ಟ್ 350 ಇಲ್ಲೇ ಬರುತ್ತಾ. 308 ನೋಡ್ರಿ, ಇಲ್ಲಿ 308 ಬರುತ್ತಾ. ಸ್ವಲ್ಪ ಈ ಕಡೆ 308. 380 ಇಲ್ಲಿ ನೋಡ್ರಿ, 10 ನಂಬರ್ ಇರ್ತಾವ ಇಲ್ಲಿ. 1 2 10 20 30 40.
380 ಎಲ್ಲಿ ಬರುತ್ತ 380 ಇಲ್ಲಿ ಬರುತ್ತೆ ನೋಡ್ರಿ 380 550 530 10 20 30 40 30 ಬರುತ್ತೆ ಇಲ್ಲಿ ಬರುತ್ತೆ 530 503 ನೋಡ್ರಿ ಇಲ್ಲಿ ಬರುತ್ತ ಇದ್ರೊಳಗೆ 10 ಇರ್ತಾವ ಇಲ್ಲೇ 10 ಇರ್ತಾವ ಹಂಗಂದ್ರ ಇಲ್ಲಿ ಬರುತ್ತ 530 ನೆಕ್ಸ್ಟ್ fill in the blanks with appropriate number 787 788 ಕೊಟ್ರ ಇಲ್ಲಿ ನಂಬರ್ ತುಂಬ್ಕೊಂತ ಹೋಗೋದು ತುಂಬಾ ಈಸಿ ಐತಿ ತುಂಬಾನ 789 788 780 788 789 790 791 792 793 794 795 796 797 87 ನಿಂದ 97 ಗೆ 10 ನಂಬರ್ಸ್ ಆಯ್ತಾ ನೆಕ್ಸ್ಟ್ 798 799 800 801 802 803 804 805 806 807 20 ನಂಬರ್ಸ್ ಅದಾವ ಇಲ್ಲಿ ಎಷ್ಟು 20 87ರಿಂದ 807ರವರೆಗೆ ನೆಕ್ಸ್ಟ್ ಇಲ್ಲೇ ಹಿಂದಿನ ಸಂಖ್ಯೆಗಳನ್ನು ಬರೀಬೇಕು ಇಲ್ಲಿ ಕೊಟ್ಟರೆ 934 934 ಕೊಟ್ರ 933 ಕೊಟ್ರ ಇಲ್ಲೇನ್ ಬರ್ತಾ 932 931 930 929 928 927 926 925 ಇಲ್ಲಿ ನೋಡ್ರಿ ಇಲ್ಲೇ 10ರ ಸ್ಥಾನ ಚೇಂಜ್ ಆಗ್ತಾ ಇದೆ ಇದು ಬಿಡಿ 1s 10 100 10ರ ಸ್ಥಾನ ಚೇಂಜ್ ಆಗ್ತಾ ಇದೆ ಮುಂದಿನ ಬರ್ದ್ ಬಿಡೋಣ 789 ಅಂದ್ರ 689 ಅಂದ್ರ 699 ಆಗುತ್ತಾ 79 89 99 ನೆಕ್ಸ್ಟ್ 709 700 719 ಈ ಕಡೆ 10 ಕಡಿಮೆ ಮಾಡ್ಕೋಂತ ಬರೋದು 79 ಐತಿ 69 ಬರ್ತಾ 669 659 649 639 629 ನೆಕ್ಸ್ಟ್ 38 48 ಇಲ್ಲಿ ಕೊಟ್ರ ಅದ್ರ ಇಲ್ಲೇ ಮಧ್ಯ ಸಂಖ್ಯೆ ಮಿಸ್ ಆಗೈತಿ 5 ಕೊಡ್ಸೋನು 3 35 3 ಇದಕ್ಕೆ 5 ಕೂಡಿಸಿದ್ರ 38 ಆಗತ್ತಾ ಮತ್ತೆ ಇದಕ್ಕೆ 5 ಕೂಡಿಸ್ರಿ 3 43 ಆಗತ್ತಾ 48 353 ಆಗತ್ತಾ 358 363 368 373 378 5 ಕೂಡಿಸ್ಕೊಂತ ಬರ್ರಿ ಇಲ್ಲಿ 10 ಕೂಡಿಸಿದ್ರು ಇಲ್ಲಿ 5 ಕೂಡಿಸಿದ್ರಿ ಡಿಫರೆನ್ಸ್ ನೆಕ್ಸ್ಟ್ ನೋಡ್ರಿ ಇಲ್ಲೇ 367 567 ಐತಿ ಅಂದ್ರ 100 ಚೇಂಜ್ ಆಗ್ತಾ ಇದೆ 100ರ ಸ್ಥಾನ ಚೇಂಜ್ ಆಗ್ತಾ ಇದೆ 10ರ ಸ್ಥಾನ ಬಿಡಿ ಸ್ಥಾನ ಹಂಗೆ ಇದೆ 1s and 10 place are same 100 place is changing ಈ ಕಡೆ ಬಂದಾಗ ಎಡಗಡೆ ಬಂದಾಗ ಕಡಿಮೆ ಆಗುತ್ತಾ ಅಂದ್ರ 100 ಕಡಿಮೆ ಮಾಡ್ರಿ 267 167 ಇಲ್ಲಿ ಮುಗಿತ್ತು ನೆಕ್ಸ್ಟ್ ಈ ಕಡೆ ನೋಡ್ರಿ 467 ಬರ್ತಿಲ್ಲ
ಇಲ್ಲೇ 667, 767, 867, 967, 1067. Yes. As we have learnt in grade 3, the Indian system of writing numbers. ನಾವು ಭಾರತೀಯ ಪದ್ಧತಿಯಲ್ಲಿ ಸಂಖ್ಯೆಗಳನ್ನ ಬರೆಯುವುದು ಕಲ್ತೀವಿ. ಹೆಂಗಂತಂದ್ರ ಬಲಗಡೆಯಿಂದ 3 ಸ್ಥಾನ, ನಂತರ 2 ಸ್ಥಾನ, 2 ಸ್ಥಾನ ಬಿಟ್ಟು ಸಂಖ್ಯೆಗಳನ್ನು ಬರಿತಾ ಇರ್ತೀವಿ. ಅಂದ್ರ ಬಿಡಿ 10 100 ಕಾಮ ಹಾಕ್ತಿವಿ. ನೆಕ್ಸ್ಟ್ 1000 10,000ಕ್ಕೆ 10,000ಕ್ಕೆ ಮತ್ ಕಾಮ ಹಾಕ್ತಿವಿ. ಈ ತರ ಸಂಖ್ಯೆಗಳನ್ನು ಬರಿತಾ ಇದ್ದೀವಿ ಭಾರತೀಯ ಪದ್ಧತಿಯಲ್ಲಿ, which we have been learning and practicing in school to write and add and subtract numbers. ನಾವು ಸಂಖ್ಯೆಗಳನ್ನು ಕೂಡುವುದು ಮತ್ತು ಕಳೆಯುವುದಕ್ಕೆ ಅವನ್ನ ಬಳಸ್ತಾ ಇದ್ವಿ. Was discovered in India around 2000 years ago. ಈ ಪದ್ಧತಿಯನ್ನ 2000 ವರ್ಷಗಳ ಹಿಂದೆನ ಕಂಡು ಹಿಡಿದಿದ್ರಂತ. And is now used around the world. ಈಗ ಪ್ರಪಂಚಾದ್ಯಂತ ಅದನ್ನ ಬಳಸಲಾಗ್ತಾ ಇದೆ. ನಮ್ಮ ಭಾರತೀಯರು 2000 ವರ್ಷಗಳ ಹಿಂದೆ ಕಂಡು ಹಿಡಿದಿದ್ದನ್ನ ಪ್ರಪಂಚಾದ್ಯಂತ ಈಗ ಬಳಸ್ತಾ ಇದ್ದಾರೆ. This system was designed so that we can write all numbers no matter how large they are using just the 10 symbols. ಯಾವ್ಯಾವ 10 symbols? 0 to 9. 0 ಇಂದ 9ರವರೆಗಿನ 10 ಸಂಖ್ಯೆಗಳನ್ನ ಬಳಸಿ ಯಾವುದೇ ಎಷ್ಟು ದೊಡ್ಡದರ ಇರಲಿ ಎಷ್ಟು ಚಿಕ್ಕದರ ಇರಲಿ ಸಂಖ್ಯೆಗಳನ್ನ ಬರಿಬಹುದು. ಅದನ್ನ 2000 ವರ್ಷಗಳ ಹಿಂದೆನ ಕಂಡು ಹಿಡಿದಿದ್ರಂತ ಭಾರತೀಯರು. Till now we have learned how to write all numbers from 1 to 999. Now let us explore how to write numbers 1000 and larger. ಈಗ ನಾವು 1ರಿಂದ ಅಂದ್ರೆ ಹಿಂದಿನ ಕ್ಲಾಸ್ನೊಳಗೆ ನೀವು ಕಲ್ತಿದ್ದು ಅಂದ್ರೆ ನೀವು ಕಲಿಸಿರೋದು ಮಕ್ಕಳಿಗೆ ಹೇಳ್ಕೊಟ್ಟಿರೋದು ಎಲ್ಲಿವರೆಗೂ 1ರಿಂದ 999ರವರೆಗೆ ಹೇಳ್ಕೊಟ್ಟಿದ್ರಿ. ಈಗ ಅದಕ್ಕಿಂತ ದೊಡ್ಡ ಸಂಖ್ಯೆಗಳನ್ನ ಭಾರತೀಯ ಪದ್ಧತಿಯಲ್ಲಿ ಬರೆಯುವುದನ್ನ ನೋಡೋಣ. You remember that Gulnaz and Jasprit had kept track of people who came for the community lunch. ಗುಲ್ನಾಜ್ ಮತ್ತು ಜಸ್ಪ್ರೀತ್ ಅವರು ಭೋಜನಕ್ಕೆ ಬಂದ ವ್ಯಕ್ತಿಗಳನ್ನ ಎಣಿಸ್ತಾ ಇದ್ರು. Let us see how they did it. ಅವ್ರು ಹೆಂಗೆ ಎಣಿಸ್ಯಾರ ನೋಡ್ರಿ. ಅವರು 1000 ಅಂತ ಊಹಿಸ್ಕೊಂಡಿದ್ರು. ಜಾಸ್ತಿ ಜನ 50 ಜನ ವಾಲಂಟಿಯರ್ ಬಂದ್ರು, ಮತ್ತೊಂದಿಷ್ಟು ಜನ ಬಂದ್ರು. ಎಲ್ಲರನ್ನು ಸೇರಿ ಎಷ್ಟಾಯ್ತು ಅಂತ. ಈಗ ಇಲ್ಲಿ 1000, ಇದು 100 ಬ್ಲಾಕ್ 10 ಅದವು, 1000 ಆಯ್ತು. ನೆಕ್ಸ್ಟ್ ಇದು 100 ಬ್ಲಾಕ್, 1000ಗೆ 100 ಸೇರಿಸಿದ್ರೆ 1100 ಇಲ್ಲಿ ಬರ್ದಾರ. ಅವರು ಮಾರ್ಕ್ ಮಾಡ್ಯಾರ 1033 ಅಂತ ಮಾರ್ಕ್ ಮಾಡ್ಯಾರ ನೋಡ್ರಿ. ಹೌ ಮೆನಿ ಪೀಪಲ್ ಕೇಮ್ ಫಾರ್ ಕಮ್ಯುನಿಟಿ ಲಂಚ್? 1032 people. Fill in the blank with appropriate number. ನೋಡ್ರಿ ಇಲ್ಲೇ ಈ ಟಕಳಗ ಈ ವ್ಯಕ್ತಿಗೆ 1000 ಅಂತ ಐತಿ. ಇವು 1001 1002. ಈ ಟಕ್ಳಗ 1003 ಬರುತ್ತ. ಇರ್ಲಿ, ಹಂಗೇನ್ ಅನ್ನೋದಲ್ಲ, ಕೂದ್ಲಿಲ್ಲಲ್ಲ ಅದಕ್ಕೆ ಹಂಗ ಅಂತ ಇದ್ವಿ. 1003, 1004, 1005. ಅದರ ಹಿಂದ್ಗಡೆ ಹೋದಂಗ
ಈ ಕಡೆ ಬಂದ್ರ ಲೆಫ್ಟ್ ಸೈಡ್ ಬಂದ್ರ ಬೆಲೆ ಕಡಿಮೆ ಆಗ್ಬೇಕಾಗಿತ್ತು, ಬೆಲೆ ಜಾಸ್ತಿ ಆಗ ಮಾಡ್ಯಾರ ಅವರು. ಏನ್ ಮಾಡಲ್ಲ, ರೈಟ್ ಸೈಡ್ ಬೆಲೆ ಕಡಿಮೆ ಮಾಡೋದು. ಈಗ ಇಲ್ಲಿ 1,000 ಆಗೈತಿ ಅಂತಂದ್ರ ಈ ಕಡೆಯಿಂದ ಬರ್ಕೊಂತ ಹೋಗಿರ್ಬೋದು. 999, ನೆಕ್ಸ್ಟ್ 998, 997. ಇನ್ನೊಂದಿಷ್ಟು ಬರಿಬೋದಿತ್ತು, ಇರಲಿ, ಅಲ್ಲಿ ಕೊಟ್ಟಿಲ್ಲ ಬಾಕ್ಸ್ ಅನ್ನ. ಐಡೆಂಟಿಫೈ ದ ರೇಂಜ್ ಆಫ್ ನಂಬರ್ ಮೋಸ್ಟ್ ಸುಟೇಬಲ್ ಫಾರ್ ದ ಫಾಲೋಯಿಂಗ್ ಸಿಚುವೇಶನ್, ಸೇರ್ ಯುವರ್ ಆನ್ಸರ್. ಇಲ್ಲಿ ನೋಡ್ರಿ, ಇದನ್ನ ನಾನು ಹೇಳ್ದಂಗ ನೀವು ಬರೆಯಕ್ಕಾಗಲ್ಲ. ನಂಬರ್ ಆಫ್ ಚಿಲ್ಡ್ರನ್ ಇನ್ ಯುವರ್ ವಿಲೇಜ್, ನಿಮ್ದು ದೊಡ್ಡ ಹಳ್ಳಿ ಆಗಿತ್ತು ಅಂದ್ರ ಬಹಳಷ್ಟು ಜನರು ಇರ್ತಾರ. ಈಗ ಒಂದ್ 300, 400, 500, 1,000 ಹಿಂಗಿರುತ್ತ. ಇನ್ನು ಜಾಸ್ತಿನೇ ಇರುತ್ತಾ, ಕಡಿಮೆನೇ ಇರ್ಬೋದು. ನಂಬರ್ ಆಫ್ ಬುಕ್ಸ್ ಇನ್ ಯುವರ್ ಕ್ಲಾಸ್ ರೂಮ್, ವಿದ್ಯಾರ್ಥಿಗಳ ಸಂಖ್ಯೆ ಮೇಲೆ ಗೊತ್ತಾಗುತ್ತದ. ಹಂಗಾಗಿ ಇದನ್ನೊಂದನ್ನ ನೀವು ಎಷ್ಟೆಷ್ಟು ಅನ್ನೋದನ್ನ ಇಲ್ಲಿ ಬರ್ಕೊಳ್ಳಿ. ಇಷ್ಟ್ರ ಮಧ್ಯ ಬರುತ್ತ 100 to 200, 50 to 100 ಸಂಖ್ಯೆಗಳು ಗೊತ್ತದವಲ್ಲ ಈಸಿಯಾಗಿ. ನಂಬರ್ ಆಫ್ ಟೀಚರ್ಸ್ ಇನ್ ಯುವರ್ ಸ್ಕೂಲ್, ನಿಮ್ ಸ್ಕೂಲ್ ದೊಡ್ಡದಾಗಿತ್ತು ಅಂದ್ರ ಒಂದು 10 to 50 ಇರ್ಬೋದು, ಇಲ್ಲ 50 to 100 ಇರ್ಬೋದು. ದೊಡ್ಡ ದೊಡ್ಡ ಸಂಸ್ಥೆ ಒಳಗ ಟೀಚರ್ಸ್ ಸಂಖ್ಯೆ ಜಾಸ್ತಿ ಇರುತ್ತ. ಕಡಿಮೆ ಇದ್ರ 2 to 5 ಇರ್ಬೋದು. ಅದನ್ನ ನೋಡಿ. ಇದನ್ನ ಐಡೆಂಟಿಫೈ ಥಿಂಗ್ಸ್ ಅರೌಂಡ್ ಯು ದಟ್ ಆರ್ ಮೋರ್ ದಾನ್ 100 ಇನ್ ನಂಬರ್. ಒಂದ್ ಸಿಂಪಲ್ ಎಕ್ಸಾಂಪಲ್ ಅಂದ್ರ ಪೇಜ್ ನಂಬರ್ಸ್ ಆಫ್ ಮೈ ಸ್ಕೂಲ್ ಬುಕ್ಸ್. ಅವು ಒಂದು ಬುಕ್ ನೊಳಗ 150, 200 ಪೇಜ್ ಅದಾವ ಅಂತಂದ್ರು, ಭಾಗ 1ರಲ್ಲಿ ಈ ವಿದ್ಯಾರ್ಥಿಗಳಿಗೆ 4-5 ಬುಕ್ ಇರ್ತಾವ ಅಂತಂದ್ರು ಅಲ್ಲೇ 1200 ಆಗತ್ತ. ಬರೀ ಎಲ್ಲ 4 ಬುಕ್ಗಳ ಪೇಜ್ ನಂಬರ್. ಇನ್ನೂ ಒಂದು ಸೆಟ್ ಇರುತ್ತೆ ಭಾಗ 2, ಅದ್ರೊಳಗೆ ಒಂದಿಷ್ಟು ಅಂತಂದ್ರ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಥೌಸಂಡ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಲಿನ ಸಾವಿರಗಳು. ನೋಡ್ರಿ, 1000 ಪಿಲ್ಲರ್ಸ್ ಟೆಂಪಲ್, 1000 ಕಂಬಗಳ ಮಂದಿರ. 1000 ಕಂಬಗಳ ಮಂದಿರ ಅಂದ್ರ ಮೂಡಬಿದ್ರೆ 1000 ಕಂಬದ ಬಸದಿ. ಇದರ ಹೆಸರು ನೋಡ್ರಿ, 1000 ಕಂಬದ ಬಸದಿ is the most famous among the 18 giant temples in ಮೂಡಬಿದ್ರೆ ಟೌನ್. ಎಲ್ಲೈತದು? ಮೂಡಬಿದ್ರೆ ಅಲ್ಲಿ ಐತಂತ. ನೋಡಿದ್ರ ನೀವು? ಗುಡ್, ನೋಡಿದ್ರು ಒಳ್ಳೆಯದು. ಕರ್ನಾಟಕ built in the 1500s by the local ruler ದೇವರಾಯ ಒಡೆಯರ್. ಇದನ್ನ ಕಟ್ಟಿಸಿದ ಸ್ಥಳೀಯ ರಾಜ ದೇವರಾಯ ಒಡೆಯರ್ ಅವರು ಕಟ್ಟಿಸಿದರು. Each of its 1000 pillars is decorated with the unique rock carvings. ಅದನ್ನ ಪ್ರತಿಯೊಂದು ಕಂಬವನ್ನ ಅದ್ವಿತೀಯವಾಗಿ ಕೆತ್ತನೆಯ ಮೂಲಕ ಅಲಂಕರಿಸಲಾಗಿದೆ. ಪ್ರತಿಯೊಂದು ಕಂಬದೊಳಗೂ ವಿಶಿಷ್ಟವಾದ ಕೆತ್ತನೆ ಇದೆ. ನೋಡ್ರಿ, 1000 ಕಂಬದ ಬಸದಿ, ನೆನ್ಪಿಟ್ಕೊಳ್ರಿ ಇದನ್ನ. ಒಂದು ಬಸದಿಯೊಳಗ, ಒಂದೇ ಒಂದು ಮಂದಿರದೊಳಗ 1000 ಕಂಬಗಳದಾವಂತ. ಡಿಡ್ ಯು ನೋ? ಇಲ್ಲೇ ಒಂದ್ ಸ್ವಲ್ಪ ಪರಿಸರ ಅಧ್ಯಯನವನ್ನು ಕೊಟ್ರ, ಇತಿಹಾಸವನ್ನ ಕೊಟ್ರ ಅಂದ್ರ ನಿಮ್ಗ ಈ ಗಣಿತದೊಳಗನ ಸೋಷಿಯಲ್ ಸೈನ್ಸ್, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಎಲ್ಲಾ ಇಂಟ್ರೆಸ್ಟಿಂಗ್ ಮಾಡಿ ಹಾಕ್ಬಿಟ್ರೆ ಇದನ್ನ ಮ್ಯಾಥ್ಸ್ ನ. ನೋಡ್ರಿ, ಈಗ ನಿಮಗಿದು ತಿಳಿದಿದೆಯೇ? ಇದನ್ನ ನೀವು EVS ಎನ್ವಿರಾನ್ಮೆಂಟಲ್ ಸ್ಟಡಿ ಒಳಗೆ ಅಧ್ಯಯನ ಮಾಡ್ತಿದ್ರಿ, ನಿಮಗಿದು ತಿಳಿದಿದೆಯೇ ಅಂತಂದಲ್ವಾ? ಇನ್ ದ ಅರ್ಲಿ 1900s, 1900s, the population of Indian rhinoceros was driven to near extinction, ಅಳಿವಿನಂಚಿಗೆ ಬಂದಿತ್ತು. with only around 200 rhinoceros left. ಅಂದ್ರೆ 1900ರಲ್ಲಿ ರೈನೋಸಾರ್ಗಳ ಸಂತತಿ ಅಳಿವಿನ ಅಂಚಿಗೆ ಬಂದಿತ್ತು. ಬರೀ 200 ರೈನೋಸಾರ್ಗಳು ಇದ್ವು ಅವಾಗ. ವಿತ್ ಅ ರೀಸೆಂಟ್ ಕನ್ಸರ್ವೇಷನ್ ಎಫರ್ಟ್, ಈಗ
ಈಗಿನ ಪ್ರಯತ್ನದಿಂದಾಗಿ there are around 4,000 rhinoceros. ಈಗ ಅವನ್ನೆಲ್ಲ ಕಾಪಾಡ್ಕೊಂತ ಬಂದು ಈಗ ಪ್ರೆಸೆಂಟ್ 4,000 ಹೆಚ್ಚು ಅದಾವು. ಮತ್ ಮರಿಗಿರಿ ಹಾಕಿದ್ವು ಅಂದ್ರ ತೀರ್ಕೊಂಡಿದ್ವು ಅಂದ್ರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತ. ಇಟ್ ವೇಸ್ ಬಿಟ್ವೀನ್ 1,800 kg. ನೋಡ್ರಿ, ಇದರ ತೂಕ 1,800 kg ಆಗಿರುತ್ತಂತ. 1,800 kg ಇಂದ 1,800 kg ಇಂದ 2,700 kg ವರೆಗೂ ಆಗಿರುತ್ತಂತ ಅದರ ತೂಕ. 3,000 ಬಂದ್ರು ಆಶ್ಚರ್ಯ ಏನ್ ಪಟ್ಕೊಳಂಗಿಲ್ಲ. is around 2 meter high or tall. ಅದು 2 ಮೀಟರ್ ಎತ್ತರ ಅಥವಾ ಉದ್ದ ಆಗಿರುತ್ತ. and more than 3 meter long. ಅದು ಎತ್ತರ ಎಷ್ಟಿರುತ್ತ ಅದಕ್ಕಿಂತ ಉದ್ದನ ಜಾಸ್ತಿ ಐತಿ. ನೋಡ್ರಿ, ನಮ್ ಭಾರತ ನಕ್ಷೆ ಇವರು ಎನ್ವಿರಾನ್ಮೆಂಟಲ್ ಸ್ಟಡಿ ಕೊಟ್ಟಾರ ಅಂತಂದ್ರ ನಾನು ಅದಕ್ಕೆ ನಮ್ ಭಾರತ ನಕ್ಷೆದ್ದು ಯಾವಾಗ್ಲೂ 2:3 ರೇಷಿಯೋದೊಳಗೆ ಇರ್ಬೇಕು. ಅಂದ್ರ ಉದ್ದ ಎಷ್ಟು ತಗೊಂಡಿರ್ತೀವಿ, ಈ ರೇಷಿಯೋದೊಳಗ 3:2 ಉದ್ದ ಅಗಲ. ಇದನ್ನ ನಾವು ಮೊದ್ಲು ಹೇಳಿದ್ವಿ ಅಂದ್ರೆ ಹಿಂಗ ಒಟ್ಟ ನಮ್ ಭಾರತ ನಕ್ಷೆ ಈ ರೇಷಿಯೋದೊಳಗ ಇರ್ಬೇಕು ಅಂತ ಹೇಳ್ತಾರ. ಹೌದು, ಹಂಗ ಇರ್ಬೇಕು. ಬೇರೆ ತರ ಇತ್ತಂತಂದ್ರ ಅವ್ರನ್ನ ಅದು ಅಪರಾಧ ಅಂತ ಹೇಳ್ತಾರ, ಜೈಲ್ಗೆ ಹಾಕೋದು, ಶಿಕ್ಷೆ, ಹಿಂಗೆಲ್ಲ ಐತಿ. The Indian rhinoceros is the state animal of Assam. ಅಸ್ಸಾಂದ ಅದು ರಾಜ್ಯ ಪ್ರಾಣಿ ಆಗಿದೆ. ಇಂಡಿಯನ್ ರೈನೋಸರ್ ಅಸ್ಸಾಂದ ರಾಜ್ಯ ಪ್ರಾಣಿ ಆಗಿದೆ. ವಾವ್. ಮೈ ಕಂಟ್ರಿ, ನನ್ನ ದೇಶ. ಇಂಡಿಯಾ is a country with which cultural heritage. ಅಂದ್ರೆ ಭಾರತ ದೇಶ ವಿವಿಧ ಪರಂಪರೆಯ ಸಾಂಸ್ಕೃತಿಕ ಪರಂಪರೆಯ ದೇಶವಾಗಿದೆ. It has 788 districts. These districts are divided into 6 lakh villages. 788 ಜಿಲ್ಲೆಗಳದಾವ. ಅಲ್ಲೇ 6 ಲಕ್ಷ, ಅಂದ್ರೆ ಈ ದೇಶದಲ್ಲಿ 6 ಲಕ್ಷ ಹಳ್ಳಿಗಳದಾವು. ಈಚ್ ವಿತ್ ಇಟ್ಸ್ ಓನ್ ಯೂನಿಕ್ ಟ್ರೆಡಿಷನ್. ಅವರಿಗೆ ಅವರದೇ ಆದ ಆಚರಣೆಗಳಿವೆ, ತನ್ನದೇ ಆದ ಅದ್ವಿತೀಯ ಸಂಪ್ರದಾಯ ಆಚರಣೆಗಳಿವೆ. ಅಂಡ್ ಪ್ರಾಕ್ಟೀಸಸ್. ಇಂಡಿಯಾ ಹ್ಯಾಸ್ ಓವರ್ 7,500 kilometers coastline. ಬೌಂಡ್ರಿ ಲೈನ್, ಕೋಸ್ಟ್ ಲೈನ್ ನಮ್ದು ಇಲ್ಲಿ ನಮ್ಮ ಸರಹದ್ದು ಇಲ್ಲಿಗೆ ಐತಿ ಅಂತ ಹೇಳ್ತಾರಲ್ಲ, ಅದು ಐತಿ. ಆನ್ 3 sides, ಒಂದ್ ಸೈಡ್ ಸಮುದ್ರ ಬರುತ್ತ. ಅವರ್ ಕಂಟ್ರಿ ಹಿಸ್ಟ್ರಿ ಗೋಸ್ ಬ್ಯಾಕ್ ಓವರ್ 5,000 years. 500 ವರ್ಷಗಳ ಹಿಂದಿಗೂ ನಮ್ಮ ಇತಿಹಾಸ ಇದೆ. 500 ವರ್ಷಗಳ ಹಿಂದಿನದು. We celebrate more than 1,000 festival. ನಾವು 1000ಕ್ಕಿಂತ ಹೆಚ್ಚು ಹಬ್ಬಗಳನ್ನ ಆಚರಣೆ ಮಾಡುತ್ತೇವೆ. ಈಗ 1,000 ಯಾವ ತರ? ಯು ಹ್ಯಾವ್ ಸೀನ್ ಹೌ ಟು ವಿಜುವಲೈಸ್ 1. ಇದು 1. 10 ಇದು 10. ನೋಡ್ರಿ, 100 ಬ್ಲಾಕ್ ಯೂಸಿಂಗ್ ಡೈನ್ಸ್ ಬ್ಲಾಕ್. ಡೈನ್ ಬ್ಲಾಕ್ಸ್ ಅಂತಾರೆ ಇದಕ್ಕೆ. ಡೈನ್ ಬ್ಲಾಕ್ಸ್. ಓಕೆ, ಡೈನ್ ಬ್ಲಾಕ್. Let us now learn about 1,000 using dine blocks. ಇನ್ನು ಒಂದೆಷ್ಟನ್ನ ನೋಡೋಣ. ಇಲ್ಲೇ 10 ಬಿಡಿಗಳು ಸೇರಿ 10 ಡೈನ್ ಆಗೈತಿ. 10 ones is equal to 110. 10 ones is equal to 110. 10 ಅಂತಾವ. ನೆಕ್ಸ್ಟ್ 100 tens is equal to 100. ನೋಡ್ರಿ, 110 is equal to
10. 110 ಆಯ್ತು. 110. 1 into 10. Once 10 time is equal to 10. Means 10 into 1. 10 tens. 10 ಹತ್ತುಗಳು ಸೇರಿ ಒಂದು 100 ಆಗುತ್ತ. 10 100ಗಳು ಸೇರಿ ಒಂದು 1000ವಾಗುತ್ತ. ಇಲ್ಲಿ ನೋಡ್ರಿ, 10 100ಗಳು ಸೇರಿ ಒಂದು 1000ವಾಗಿದೆ. ಇನ್ನೊಂದ್ಸರಿ ನೋಡ್ರಿ, 10 ಬಿಡಿಗಳು ಸೇರಿ ಒಂದು 10 ಆಗಿದೆ. 10 ones is equal to 110. 10 tens is equal to 100. 10 hundreds is equal to 1000. ಈ ಚಿತ್ರದ ಮೂಲಕ ನೋಡ್ರಿ, ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾರಿಗೆ. ನೆಕ್ಸ್ಟ್, ಲೆಟ್ ಅಸ್ ಬ್ರೇಕ್ ಅಪ್ 1000. ನೋಡ್ರಿ, 1000 ಅನ್ನ ಬ್ರೇಕ್ ಅಪ್ ಮಾಡ್ಯಾರ. ಇದು 100, 200, 500 ಈ ತರ ಮಾಡ್ಯಾರ. ಇದು 100ದು. ಇದನ್ನ ಸೇರಿಸಿದ್ರ 200 ಆಯ್ತು. ಇಲ್ಲಿಗೆ 500 ಆ ತರ. ಇಲ್ಲಿ ನೋಡ್ರಿ, ಇದು ಇವನ್ನೆಲ್ಲ ಸೇರಿಸಿದಾಗ 1000 ಆಗಿದೆ. 100 ಡೈನ್ಸ್ ಅಂತ ಇದಾವ. ಒಂದೊಂದು 100 ಡೈನ್ಸ್ ಅದಾವು. 10 into 100 ಅಂತಂದ್ರೆ 1000 ಆಗಿದೆ. ವಿ ಆರ್ ಅಟ್ 900. ಈಗ ನಾವು 900 ಅಲ್ಲೇ ಅದೀವಿ. ಹೌ ಮಚ್ ಮೋರ್ ಟು ಮೇಕ್ 1000? 100. 900 plus 100 is equal to 1000. As mark 800. How much more to make 1000? 200. Help 705. 800 ಅಂದ್ರ ಇಲ್ಲಿ ಬಂದಿರುತ್ತ. ಓಕೆ. ಮಾರ್ಕ್ 850. How much more to 1000? 150 more. 850 is, this is 800. 50 means center. 1, 2, 3, 4, 5. Here 850. 850. Next, mark 760. How much more to 1000? This is 750 to 50 make 1000. That means 240. Here 760 means this is 705. 700. 700. This is 800. 700. 750. Here this is 750. They given wrong answer. This is 750. 751, 752, 755. That means this is 760. 760. ಇದನ್ನ ಕರೆಕ್ಷನ್ ಮಾಡ್ಕೋರಿ. 705 ಅಂತ ಕೊಟ್ರು ಅವರು. ಇದು ತಪ್ಪು. 750 ಆಗ್ಬೇಕು. ಸ್ವಲ್ಪ ಏನೋ ಪ್ರಿಂಟಿಂಗ್ ಮಿಸ್ಟೇಕ್ ಆಗೈತಿ, ತಿದ್ಕೊಳ್ರಿ ಅಂತ. ನೆಕ್ಸ್ಟ್, mark 400. How much is less is 400 than 1000? This is 600. 600. 1000 minus 600 is equal to 400. Here 150. Here 200.
ಅಲ್ಲಿ ಕನ್ನಡದಾಗ ಐತಲ್ಲ, ಅದು ಕೆಳಗಿನ ಕನ್ನಡದಾಗ ಐತಿ, ಅಲ್ಲಿ ಬರ್ದೈತಲ್ಲ ಸರಿ ಇದೆ. ನೆಕ್ಸ್ಟ್ ಗ್ರೂಪಿಂಗ್ ಅಂಡ್ ರೀಗ್ರೂಪಿಂಗ್. ಗ್ರೂಪ್ ಮಾಡಿ ಇನ್ನೊಂದ್ಸರಿ ಗ್ರೂಪ್ ಮಾಡೋದು. ಇಲ್ಲೇ ಅವು ಟೈಮ್ಸ್ ಅನ್ನ ಕೊಟ್ರ ಗ್ರೂಪ್ ಮಾಡೋದು ಯಾವ ತರ ಅಂತ ನೋಡೋಣ. Look at the picture below. Circle as many groups of 10 ones, 10 ones or 10 tens as possible. Write the final number against the following picture. 110, 210, 310 ones or units. 30 plus 4, 34. 3 tens, 4 ones, 34. 100, 200, 50. 200 plus 50, 250. ಅವರ ಕೊಟ್ಬಿಟ್ರ. ಇಲ್ಲಿ ನೋಡ್ರಿ, ಈಗ ನೆಕ್ಸ್ಟ್ ಮಾಡ್ಬೇಕು. ಒಂದ್ರಲ್ಲಿ 5, 5, 10. 10 ಮಾಡೋಣ. ಓಕೆ, ಇದು 10 ಆಯ್ತು. ನೆಕ್ಸ್ಟ್ ಕೆಳಗಿಂದ ಮಾಡ್ಬಿಡೋಣ. ಇಲ್ಲ ಮೇಗಿಂದ ಮಾಡಿದ್ರೆ ನಡೀತೈತಿ, ಅಲ್ಲಿ ಲೈನ್ ಟಚ್ ಆಗತ್ತ ಅಂತ. ಒಂದ್ 10 ಕಟ್ಟು, 2 10 ಕಟ್ಟು. ಹಂಗಂದ್ರ 20 plus 5, 25. 2 tens, 5 ones, 25. ಇದನ್ನ ಹೆಂಗ್ ಮಾಡ್ತೀರಿ? ಇವು ಎಷ್ಟದವು ನೋಡ್ಬೇಕು ಮೊದ್ಲ. 1, 2, 3, 4, 5, 6, 7, 8, 9. 9 plus 9, 18. 180. 100. ಓಕೆ, ಪ್ಲಸ್ 80, 180. ಈ ತರ ಮಾಡಿದ್ರೆ ನಡೀತೈತಿ. ಇಲ್ಲ 100 1 tens 8 tens 0 ones ಇಲ್ಲ ಇಲ್ಲಿ 180. Circle group of 10 ones, tens and 100 as many times as required in each of the following picture. Fill in the empty boxes. ಇಲ್ಲಿ ನೋಡ್ರಿ, 14 ಒಂದ್ ಕೊಟ್ಬಿಟ್ರು ಅವ್ರು. 14 ones 14 ಅಂತ. 110, 4 ones 14. ಇಲ್ಲಿ ಅವ್ರು ಕೊಟ್ಟಾರ ಹೆಂಗ 10ಗಳು, ones 4, tens 1, 14 ಇಲ್ಲಿದೆ. ಈಗ 23 ಅವರು 23 ಅಂತ ಕೊಟ್ರ. ನಾವೇನ್ ಮಾಡ್ಬೇಕು? 10 10 ಮಾಡಿದ್ರ 1 2 3 4 5 6 7 8 9 10. ಓಕೆ, ಇದು 10ಗೆ ಆಗತ್ತ. ನೆಕ್ಸ್ಟ್ ಇನ್ನೊಂದು 10ಗೆ ತಗೊಳ್ರಿ. ಹಿಂಗ 2 tens, 3 ones, 23. ಇಲ್ಲಿ 3 ones, 2 tens, 23. ಹಿಂಗ ಬರೆಯೋದು. ಸಿಂಪಲ್ ಇದೆ ಅಲ್ವಾ? ಈಗ 110 ಅಲ್ಲೇ ಕೊಟ್ಬಿಟ್ರ. 23 ones, 27 ones. ಅದ್ರೊಳಗೂ ಬೇಕಂದ್ರೆ ಮಾಡ್ಬೋದು ನೀವು. ಡೈರೆಕ್ಟ್ ಅವ್ರು ಕೊಟ್ಟಂಗ ಬರ್ದ್ಬಿಟ್ರೆ ನಡಿತೈತಿ. 27 ones ಹಂಗಂದ್ರೆ ಎಷ್ಟು ಆಗುತ್ತ? 37 ಆಗತ್ತೆ. ಇದು ಇಲ್ಲಿ ಬರೀಬೇಕಂದ್ರ 7 ones ಅಂತ ಬರೀರಿ, 3 tens. ಯಾಕಂದ್ರ 27 2 tens ಅದಾವಲ್ಲ, ಈ ಕಡೆ ಬರುತ್ತಾ, ಅವಾಗ 3 tens ಆಗತ್ತ, 37 ಆಗತ್ತ. ಇಲ್ಲಿ ಅವ್ರು ಕೊಟ್ಬಿಟ್ರು ನೋಡ್ರಿ 106. ಆ ಪ್ರಕಾರವಾಗಿ 10 tens and 6 ones. 10 tens, 6 ones. ಅದನ್ನ ಹೆಂಗ್ ಬರ್ದಾರ? 100 ಐತಿ, 0 tens, 6 ones ಎಲ್ಲವೂ ಸೇರಿ 106, 106 ಆಗಿದೆ. ಈಗ 11 tens and 14 ones. 11 tens ಅಂದ್ರ 100 ತಗೊಳ್ಳೋಣ. 100, 110.
14 ಒನ್ಸ್ ಅಂತ ಬರೆದ್ರು. ಇದು ಸರಿ. ಈಗ ಇಲ್ಲಿ ಬರೆಯಬೇಕಾರ ಲಾಸ್ಟ್ ಫೈನಲ್ ಬರ್ತೀವಲ್ಲ ಅವಾಗ ಚೇಂಜ್ ಮಾಡೋಣ. ನೋಡ್ರಿ 14 ಒನ್ಸ್ ಇದ್ದಿದ್ದನ್ನ 4 ಒನ್ಸ್ ಅಂತ ಬರೆಯೋಣ. ಈ 10 ಒಂದಕ್ಕೆ ಇಲ್ಲಿಗೆ ಸೇರಿಸಿದ್ರ 2 ಟೆನ್ಸ್ ಆಯ್ತು. 100 ಸೇಮ್ 124. ಹೆಂಗ್ ಮಾಡಿದ್ರು ಇದ ಉತ್ತರ ಬರುತ್ತಾ? ಇಲ್ಲ ಅವ್ರು ಹೇಳ್ದಂಗ ಮಾಡಿ ತೋರಿಸ್ತೀನಿ ನೋಡ್ರಿ. 11 ಟೆನ್ಸ್ ಅಂದ್ರ 110. 14 ಒನ್ಸ್ ಅಂತಂದ್ರ 14. ಎಲ್ಲವನ್ನ ಸೇರಿಸಿದಾಗ 0 + 4 4 1 + 1 2 1 + 0 1 124. ಹೌದಾ? ನೆಕ್ಸ್ಟ್ 100 100 1 ಇಲ್ಲಿ 100 1 ಇದೆ ನೋಡ್ರಿ. 12 ಟೆನ್ಸ್ 12 ಟೆನ್ಸ್ ಇಲ್ಲಿ 12 ಟೆನ್ಸ್ ಐತಲ್ಲ ಅದು 12 ಟೆನ್ಸ್. ನೆಕ್ಸ್ಟ್ 14 ಒನ್ಸ್. ಈಗ ಹೆಂಗೈತಿ ಹಂಗ ಬರೆಯನ್ರಿ. 14 ಒನ್ಸ್ ಇಲ್ಲಿ ಚೇಂಜ್ ಮಾಡ್ಕೊಳ್ಳೋದು. ಈಗ 1s ಅನ್ನ 4 ಮಾಡ್ಕೊಳ್ರಿ. 110 ಅನ್ನ ಇದಕ್ ಕೊಟ್ರ 13 ಆಗತ್ತ. ಟೆನ್ಸ್ 13 ಟೆನ್ಸ್ 13 ಟೆನ್ಸ್ ನೋಡ್ರಿ. 100 ಆಲ್ರೆಡಿ ಇದೆ. 13 ಟೆನ್ಸ್ ಅಂದ್ರ 130 ಆಯ್ತು. 0 3 2. ಇದರ ಪ್ರಕಾರ 4 ಒನ್ಸ್ 3 ಟೆನ್ಸ್ ಆಯ್ತು. 200 ಇಲ್ಲೇ 234 234. ಸಿಂಪಲ್ ಇದೆ ಅಲ್ವಾ? ಲೆಟ್ ಅಸ್ ಸಾಲ್ವ್. ಇದನ್ನ ಸಾಲ್ವ್ ಮಾಡ್ರಿ ಅಂತ ಹೇಳ ನೋಡಿ. Identify and write the numbers for each of the following in your notebook. Draw picture like these if needed. ಅವಶ್ಯಕತೆ ಇದ್ರೆ ಈ ತರ ಚಿತ್ರವನ್ನ ಹಾಕ್ರಿ. ಮುಂದಿನ ಪ್ರತಿಯೊಂದಕ್ಕೂ ಸಂಖ್ಯೆಗಳನ್ನ ಗುರುತಿಸಿ ಮತ್ತು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ. ಅಗತ್ಯವಾದಲ್ಲಿ ಈ ರೀತಿಯ ಚಿತ್ರಗಳನ್ನು ರಚಿಸಿ. 45 ಒನ್ಸ್ 45 ಒಂದುಗಳು. ಆ ಚಿತ್ರ ಹಾಕ್ರಿ ಅಂತ ಹೇಳಾರಲ್ಲ. ಇಲ್ಲ ಅಂದ್ರೆ ಇನ್ನೊಂದು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಹೇಳಿತ್ ನಾವು. 4 × 10 + 5 ಒನ್ಸ್. ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಇದನ್ನ ಹೆಂಗ 4 ಟೆನ್ಸ್ 410 + 5 1 45 ಆಗುತ್ತದೆ. ನೆಕ್ಸ್ಟ್ 39 ಅನ್ನ 310 + 9 1. 35 ನ 3 × 10 + 5 × 1 ಹಿಂಗ್ ಬರೆದ್ರು ಸರಿ. ಇದು 86 ಅನ್ನ 8 × 10 + 6 × 1. ಇಲ್ಲ ಕೊಟ್ಬಿಟ್ರ ಅವರು. ಅದನ್ನ ನಾವು ಸಂಖ್ಯೆ ಒಳಗೆ ಬರಿಬೇಕು. ವರ್ಡ್ಸ್ ಒಳಗೆ ಕೊಟ್ರ. ವರ್ಡ್ಸ್ ಒಳಗ ಅಂತಂದ್ರ ಈಗ ಬರ್ದೈತಲ್ಲ ಆ ತರ ಕೊಟ್ರ. 10 ಟೆನ್ಸ್ ಅಂದ್ರ 100. 1 1 1. 10 10 ಅಂದ್ರ 100 1. ಸರಿನಾ? 15 ಟೆನ್ಸ್ 150 23 ಒನ್ಸ್. ನೋಡ್ರಿ ಇಲ್ಲಿ ಮಾಡಿ ತೋರಿಸ್ಬಿಡ್ತೀನಿ. 15 ಟೆನ್ಸ್ ಅಂದ್ರ 150. 23 ಒನ್ಸ್ ಅಂದ್ರ 23. 3 7 1 173 ಇದು. ನೆಕ್ಸ್ಟ್ 34 ಟೆನ್ಸ್ 12 ಒನ್ಸ್. 34 ಟೆನ್ಸ್ ಅಂದ್ರ 34 ಟೆನ್ಸ್ ಅಂದ್ರ 340. 12 ಒನ್ಸ್ ಅಂದ್ರ 12 253 352 352 352 352. 19 ಟೆನ್ಸ್ 190. 10 ಒನ್ಸ್ 200 ಆಗುತ್ತೆ. 200. 13 ಟೆನ್ಸ್ 7 ಒನ್ಸ್. ಇಲ್ಲಿ ನೋಡ್ರಿ 200. 13 ಟೆನ್ಸ್ ಅಂದ್ರ 130.
7 ones. 7, 3, 3. 337. ನೆಕ್ಸ್ಟ್ ಈಗ ನೋಡ್ರಿ ನಂಬರ್ ಬಿಯಾಂಡ್ 1000. ಸಾವಿರ ಸಂಖ್ಯೆ, ಸಾವಿರ ನಂತರದ ಸಂಖ್ಯೆಗಳು, ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಗಳ ಬಗ್ಗೆ ತಿಳುವಳಿಕೆ. ಈಗ ಸಾವಿರದ 1000 ಅರೌಂಡ್ ಅಸ್ ನಾವು ನೋಡ್ತಾ ಇರೋದು. ಈ 1000 ನೆಕ್ಸ್ಟ್ ಏನ್ ಬರ್ತಾವು, ಈ 1000 ನೆಕ್ಸ್ಟ್ ಬರೋವನ್ನ 5ನೇ ಕ್ಲಾಸಿಗೆ ಬರ್ತಿದ. ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ರಿ ಇಲ್ಲಿ, ಜಾಸ್ತಿ ಏನಲ್ಲ, ಸ್ವಲ್ಪ ಅಂದ್ರೆ ಸ್ವಲ್ಪ, ಜಾಸ್ತಿ ಏನಿಲ್ಲ. ಇದನ್ನೊಂದ್ ಸ್ವಲ್ಪ ನೋಡೋಣ ಅಂದ್ರೆ ಇಂಪಾರ್ಟೆಂಟ್ ಇದು. 1000, hundreds, tens, ones. ಸ್ಥಾನ ಬೆಲೆ ಕೋಷ್ಟಕ ಇದು. ಪ್ಲೇಸ್ ವ್ಯಾಲ್ಯೂ ಟೇಬಲ್. ಡೈನ್ ಬ್ಲಾಕ್ 1, 10, 100, 1000 ಇವು ಗೊತ್ತದವು. ಟೋಕನ್, ಇದಕ್ಕ ಟೋಕನ್ಗಳು ಅಂತ ಹೇಳ್ತಾರ. ಇಲ್ಲಿ ನೋಡ್ರಿ ಟೋಕನ್ಸ್, ಇವು ಟೋಕನ್. 1 ಟೋಕನ್, 2 ಟೋಕನ್, 100 ಟೋಕನ್, 1 ಟೋಕನ್, 10 ಟೋಕನ್, 100 ಟೋಕನ್, 1000 ಟೋಕನ್. We will use token in place of dine blocks for large number. ಈಗ ಡೈನ್ ಬ್ಲಾಕ್ ಅನ್ನ ಎಲ್ಲಾ ಕಡೆ ಹಾಕಕ್ಕಾಗಲ್ಲ. ಈಗ 1000 ಹಾಕ್ರಿ ಅಂತಂದ್ರ 1000 ಲೈನ್ಗಳನ್ನ ಎಳಿಬೇಕಲ್ಲ, ಅದು ಕಷ್ಟ ಆಗತ್ತ. ಹಂಗಾಗಿ ಈ ತರ ಟೋಕನ್ ಹಾಕಿದ್ರೆ ಅಲ್ಲಿ 1000 ಐತಿ ಅಂತ. ಈಗ 100 10ಗಳು ಸೇರಿ 1000 ಆಗೈತಿ. ಸಿಂಪಲ್ ಆಗಿ 1000 ಟೋಕನ್ ಬರೆದ್ಬಿಟ್ರೆ ಮುಗೀತು. ನೆಕ್ಸ್ಟ್ ಒಂದು ಇಲ್ಲಿ ನೋಡ್ರಿ 1000, 100, tens, ones. 1001. ಇದನ್ನ ಇಲ್ಲಿ ಕೊಟ್ರಲ್ಲ ನಂಬರ್ ಅನ್ನ 1001. 1001, 1001 ಈ ತರ. ಲುಕ್ ಅಟ್ ದ ಟೇಬಲ್ ಬಿಲೋ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ಇಲ್ಲಿ 1000, 1001 ಐತಿ, 100ಗಳು 0 ಐತಿ, 10 ಇಲ್ಲ 1 ಇದೆ. ಇದು 1001, 1001. ಇಲ್ಲಿ ನೋಡ್ರಿ 1000 ಪ್ಲಸ್ 2 1 ಐತಿ, 100 ಇಲ್ಲ, 10 ಇಲ್ಲ, 2 ಇದೆ. 1002 ಅವರ ಕೊಟ್ರ 1000, 1002, 1002. ನೆಕ್ಸ್ಟ್ 1003, 1000 ಪ್ಲಸ್ 3, 1001 ಇದೆ, 100 ಇಲ್ಲ, 100 ಇಲ್ಲ, 10 ಇಲ್ಲ, ಬಿಡಿ 3, 1003. 1003. ನೆಕ್ಸ್ಟ್ 1005. 1000 ಇದೆ ಟೋಕನ್ ಮತ್ತು 5 ಯೂನಿಟ್ಸ್ ಟೋಕನ್ ಅದಾವ. 1000 ಪ್ಲಸ್ 5 ಅವರ ಕೊಟ್ಬಿಟ್ರ ಸ್ಥಾನ ಬೆಲೆನ 1005 ಆಗತ್ತಾ. ಬರೆಯೋದು 1005. 1005. ನೆಕ್ಸ್ಟ್ ಇಲ್ಲೇ 1100, 1000 ಒಂದು ಐತಿ, 100 ಒಂದು ಐತಿ, 10 ಇಲ್ಲ, ಯೂನಿಟ್ಸ್ ಇಲ್ಲ, 1100. ಇಲ್ಲಿ ನೋಡ್ರಿ 1000 1 ಇದೆ, 1001 ಇದೆ, ಪ್ಲಸ್ 10 ಟಿ ಟೋಕನ್ಸ್ ಅದಾವು ಅಂದ್ರೆ 30 ಆಯ್ತು, ಪ್ಲಸ್ 2 8 ಅದೇ 8 ones, 8 ones. ಇದನ್ನ ಹೆಂಗ್ ಬರ್ತೀವಿ? 1001 ಇದೆ, 100 0, 10s 3, 1s 8.
1038. 1038. 1038. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, 1000 1 ಇದೆ, ಪ್ಲಸ್ 100 300 ಆಯ್ತು, ಪ್ಲಸ್ 100 4 ಆಯ್ತು, 4 3 ಅಲ್ಲ 4 ಯೂನಿಟ್ಸ್ 2 ಅದ ಅಷ್ಟ, ಟೆನ್ಸ್ ಇಲ್ಲ ಇಲ್ಲಿ. 1001 100s 4 ಯೂನಿಟ್ಸ್, ಟೆನ್ಸ್ 0 ಯೂನಿಟ್ಸ್ 2. 1402 1000 ಬರೆಯೋದು ಹೆಂಗ್ ಬರ್ತೀವಿ, 402. ನೆಕ್ಸ್ಟ್ 1000 ಒಂದಿದೆ, 100 1 2 3 4 5 5 ಇದೆ, 500 ಆಯ್ತು, ಪ್ಲಸ್ ಟೆನ್ಸ್ 3 ಅದವು ಅಂದ್ರೆ 30. 1 5 3 ಯೂನಿಟ್ಸ್ 0. 1530 1530 30. Okay. Next 1000 000 10 9. 1000 3 100 0 10 1 units 9. 3099. ಬರಿಬೇಕಿಲ್ಲ, 3000 19 ನೆಕ್ಸ್ಟ್ ಇದು ಒಂದ್ ಸ್ವಲ್ಪ ದೊಡ್ಡದಿದೆ ನೋಡ್ರಿ, 1 2 3 4 4 5 6 6000 ಟೋಕನ್ ಐತಿ, 600 ಟೋಕನ್ ಐತಿ, ಅಂದ್ರೆ 100ದು 6 ಅದಾವು, 600 ಆಯ್ತು, ಪ್ಲಸ್ 10ದು 6 ಅದಾವ ಅಂದ್ರೆ 60 ಆಯ್ತು, ಪ್ಲಸ್ ಯೂನಿಟ್ಸ್ 6 ಅದಾವು, 6 6 6 6 6666. ಇದನ್ನ ಬರೆಯೋದಂದ್ರೆ 6000 600 666 ಬರುತ್ತೆ. ನೆಕ್ಸ್ಟ್ ನೋಡ್ರಿ, 1 2 3 4 5 6 7 8 9 9000 ಪ್ಲಸ್ ಇದು 3 6 9 90. ಎಸ್ 1009 100 0 9 10s 9 units 0 9090. This is 9090. Yes. Next, write the number in a sequence forward and backward as indicated. ಇಲ್ಲಿ ಫಾರ್ವರ್ಡ್ ನಂಬರ್ ಅನ್ನ, ಮುಂದಿನ ಸಂಖ್ಯೆಯನ್ನ ಬರೀಬೇಕು. 1027 ಕೊಟ್ರೆ 1028, 1029, 1030 ಆಗುತ್ತಾ, 131, 132, 133, 1034, ಸಾರಿ, ಇಲ್ಲೇ ಬ್ಯಾಕ್ವರ್ಡ್ ಬರೀಬೇಕು.
2008 ಕೊಟ್ರ 2007 ಐತಿ, ಇಲ್ಲಿ 9 ಕೊಟ್ರಲ್ಲ ಅದಕ್ಕಾಗಿ. 2009 ನಂತರ 2010 ಬರುತ್ತಾ, 2011, 2012, 2013, 2014. ನೆಕ್ಸ್ಟ್ 4893 ಇಲ್ಲಿ ಐತಿ. 92 ಕೊಟ್ರ 4891, 4890, 4889, 4888, 4887, 4886. ಇನ್ನು 8003 ಕೊಟ್ರೆ 8002, 8001, 7999, 7998, 7997, 7996, 7995. ಚೆನ್ನಾಗಿದೆ ಅಲ್ವಾ? ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆಯನ್ನ ಬರೆಯೋದು. ಲೆಟ್ ಅಸ್ ಪ್ಲೇ. ಇದು ತುಂಬಾ ಚೆನ್ನಾಗೈತಿ ನೋಡ್ರಿ. ಏನಂದ್ರ 0 ಇಂದ 9 ಒಂದು ಹಾಳೆಯಲ್ಲಿ ನಂಬರ್ ಅನ್ನ ಬರೆಯೋದು. ನೆಕ್ಸ್ಟ್ ಅದೇ ತರ ಇನ್ನೊಂದು ಸ್ಟ್ರಿಪ್ ನಲ್ಲಿ ಬರೆಯೋದು, ಇನ್ನೊಂದು ಸ್ಟ್ರಿಪ್ ನಲ್ಲಿ ಬರೆಯೋದು, ಇನ್ನೊಂದು ಸ್ಟ್ರಿಪ್ ನಲ್ಲಿ ಬರೆಯೋದು. ಇಲ್ಲಿ ಮತ್ತೆ ಸ್ವಲ್ಪ ಈ ತರ ಬಾಕ್ಸ್ ಮಾಡಿ ಅದನ್ನ ಹಾಕೋದು. ಯಾವ ಸಂಖ್ಯೆ ಕೇಳ್ತಾರ ಆ ಸಂಖ್ಯೆಯನ್ನ ತೋರಿಸೋದು. ಇದು 4 ಅಂಕಿಯ ಸಂಖ್ಯೆ. ನೀವು 4ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಹೇಳ್ತೀರಿ ಅಂದ್ರ 4 ಅಂಕಿಯ ಸಂಖ್ಯೆಗಳನ್ನ ಅಂತ ಕೊಟ್ರ ಅವ್ರು. 1000 ಸಂಖ್ಯೆಗಳ ಬಗ್ಗೆ ಪರಿಚಯ ಕೊಟ್ರ. ಇಲ್ಲಿ ತುಂಬಾ ಅಂದ್ರೆ ತುಂಬಾ ಎಷ್ಟು ವಿಧದ ಸಂಖ್ಯೆಗಳನ್ನು ಮಾಡಬಹುದಿಲ್ಲ. ತುಂಬಾ ಚೆನ್ನಾಗೈತಿ. ಇದನ್ನ ಮಾಡಿಸಿ ತೋರಿಸಿ. ಸ್ಥಾನ ಬೆಲೆ ಕೋಷ್ಟಕ, ಸ್ಥಾನ ಬೆಲೆ ಜಾರು ಪಟ್ಟಿಯನ್ನ ಮಾಡಿ. ಮೇಕ್ ಅ ಪ್ಲೇಸ್ ವ್ಯಾಲ್ಯೂ ಸ್ಲೈಡರ್. ಇದಕ್ಕ ಚೆನ್ನಾಗೈತಿ. ಇದು ಮಾಡಿ ತೋರಿಸ್ರಿ. ಮೇಕ್ ಅ ಸ್ಲೈಡ್ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂ ಸ್ಲೈಡರ್. ಇಲ್ಲಿ ನೋಡ್ರಿ 1895. ಇನ್ಕ್ರೀಸ್ ದ ನಂಬರ್ ಬೈ 1 ಅಂತಂದ್ರ 1896 ಬರುತ್ತೆ. 1 ಜಾಸ್ತಿ ಮಾಡಿದಾಗ ಇಲ್ಲೇ ಅದನ್ನ ತೋರ್ಸ್ಬೇಕು. ಅದು ಬರೋ ತರ ಮಾಡ್ಬೇಕು. 2015 ಬಂದೈತಲ್ಲ, ಇದೇ ತರ 1800 ಇಲ್ಲಿ 8 ಬರ್ಬೇಕು, 9 ಬರ್ಬೇಕು, 6 ಬರ್ಬೇಕು. ಆ ತರ ತೋರ್ಸ್ಬೇಕು. ನೆಕ್ಸ್ಟ್ 2785. ಇನ್ಕ್ರೀಸ್ ದ ನಂಬರ್ ಬೈ 10 ಅಂದ್ರ 2795 ಬರ್ಬೇಕು. ಇಲ್ಲಿ ಅದನ್ನ ತೋರಿಸ್ರಿ. 3369. ಡಿಕ್ರೀಸ್ ಬೈ 2 ಅಂದ್ರ 3367 ಬರ್ಬೇಕು. 5678. ಡಿಕ್ರೀಸ್ ದ ನಂಬರ್ ಬೈ 10 ಅಂತಂದ್ರ 5638. 10 ಕಡಿಮೆ. 6487. ಇನ್ಕ್ರೀಸ್ ದ ನಂಬರ್ ಬೈ 20. ಅವಾಗ ಏನಾಗುತ್ತ 6507 ಬರುತ್ತ. 20 ಜಾಸ್ತಿ ಮಾಡೋದು. 10 ಜಾಸ್ತಿ ಮಾಡಿದಾಗ 97 ಬರುತ್ತ. ಇನ್ನು 10 ಜಾಸ್ತಿ ಮಾಡಿದಾಗ 107 ಬರುತ್ತ. ಅಂದ್ರ 6507. ಹಿಂಗ. ಲೆಟ್ ಅಸ್ ಥಿಂಕ್. ಇಲ್ಲೊಂದಿಷ್ಟು ಥಿಂಕ್ ಮಾಡಕ್ ಕೊಟ್ರ ನೋಡ್ರಿ. ಏನಂದ್ರ ರಾಮ್ ರೋಟ್ 7000 000 2 10s 4 ones as ನೋಡಿ 7000 2 10s. ಇದು 724 ಬರ್ದಾರ ಅವರು. 7000 ಅಂತ ಹೇಳ್ಯಾರ, 724 ಬರ್ತಾರ. ಅಂದ್ರೆ ಏನೋ ಒಂದು ಮಿಸ್ ಮಾಡ್ಯಾರ ಅವರು. ಈಸ್ ದಿಸ್ ಕರೆಕ್ಟ್? ನೋ, ದಿಸ್ ಈಸ್ ನಾಟ್ ಕರೆಕ್ಟ್. ರೈಟ್ ದ ಕರೆಕ್ಟ್ ನಂಬರ್. 7024 ಆಗುತ್ತೆ. ಸರಿಯಾಗಿ ಬರ್ದಾರ. ನೆಕ್ಸ್ಟ್ ರೀಚಾ ರೋಟ್ 5600 0 10s 3 ones as 563. ತಪ್ಪೈತಿ. 100 ಒಳಗೆ ಒಂದ್ ಸಂಖ್ಯೆಯನ್ನ ಬಿಟ್ರ ಅವ್ರು. ಇಸ್ ದಿಸ್ ಕರೆಕ್ಟ್? ನೋ, ದಿಸ್ ಈಸ್ ರಾಂಗ್. ರೈಟ್ ದ ಕರೆಕ್ಟ್ ನಂಬರ್. 6000 5600
010 3 5603 ಅಂತ ಇದು. ನಂಬರ್ ಲೈನ್ ಸಂಖ್ಯಾ ರೇಖೆ. Which of these number lie between 220, 2226 and 3226? ಇವು ಎರಡು ಸಂಖ್ಯೆಗಳ ಮಧ್ಯ ಬರುವಂತ ಸಂಖ್ಯೆಯನ್ನ ಬರೀರಿ ಅಂತ ಹೇಳ್ಯಾರ. 3000 ಅಂದ್ರ 3300, 3200 ಅಷ್ಟ ನಮ್ಗೆ ಬೇಕಾಗಿರೋದು. ಇದು ಬರಲ್ಲ. 3236 ಇದು ದೊಡ್ಡದಾತು. 2236 ಮಧ್ಯ ಐತಿ. ಓಕೆ, ಇದು ಬರುತ್ತಾ. ನೆಕ್ಸ್ಟ್ 2216 ಬರಲ್ಲ, ಚಿಕ್ಕದಾಗತ್ತೆ ಇದು. 2100 ಇದ್ರ ಒಳಗ್ ಬರುತ್ತಲ್ಲ, ಇದು ಬರುತ್ತಾ. 3216 ಇದು ದೊಡ್ಡ ಸಂಖ್ಯೆ ಹಿಂದಿನ ಸಂಖ್ಯೆ ಆಗಿ ಬರುತ್ತ. ಇವಿಷ್ಟು ಬರ್ತಾವು, ಇವಿಷ್ಟು ಬರಲ್ಲ. ವೃತ್ತ ಹಾಕಿರಿ ಅಂತ ಹೇಳ್ಯಾರ, ನಾನು ರೈಟ್ ಮಾರ್ಕ್ ಹಾಕಿನಿ. ಬೇಕಂದ್ರ ವೃತ್ತ ಹಾಕ್ರಿ. ಹಿಂಗ ಈ ಸಂಖ್ಯೆಗಳು ಬರ್ತಾವ, ಮಧ್ಯ ಇರ್ತಾವ. ಡೂ ಆಸ್ ಇನ್ಸ್ಟ್ರಕ್ಟೆಡ್. 1001 and 1038 ಆರ್ ಮಾರ್ಕ್ಡ್. ನೋಡ್ರಿ, ಇಲ್ಲೇ ಈ ಸಂಖ್ಯೆಯಿಂದ 1000ದಿಂದ 1010 ಈ ಮಧ್ಯ 10 ಸಂಖ್ಯೆಗಳನ್ನ ತಗೊಂಡ್ರ ಅವ್ರೀಗ. ನಾವು ಇನ್ನು ಬೇಕಾದಷ್ಟು ಸಂಖ್ಯೆಗಳನ್ನ ಇಲ್ಲಿ ತಗೋಬಹುದು. ಆದ್ರೆ ಇಲ್ಲಿ ನ್ಯಾಚುರಲ್ ನಂಬರ್ ಸ್ವಾಭಾವಿಕ ಸಂಖ್ಯೆಗಳನ್ನ ಬಳಸ್ತಾ ಇದಾರ. ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳನ್ನ ಬಳಸ್ತಾ ಇದಾರಲ್ಲ, ಅದಕ್ಕ 10 ಸಂಖ್ಯೆಗಳನ್ನ ತಗೊಂಡ್ರ. ಇಲ್ಲಿಂದ ಇಲ್ಲಿಗೆ 1001 ಇಲ್ಲಿ 1001 ಮಾರ್ಕ್ ಮಾಡ್ಯಾರ. 1038 ಅನ್ನ ಮಾರ್ಕ್ ಮಾಡ್ಯಾರ. ಆನ್ ದ ನಂಬರ್ ಲೈನ್ ಟ್ರೈ ಟು ಪಾರ್ಕ್ 143. ನೋಡ್ರಿ, 143, 169, 184 ಅಂದ್ರ ಸೇಮ್ ನಂಬರ್ ಲೈನ್. ಇದ ನಂಬರ್ ಲೈನ್ ಅಲ್ಲಿ ಮಾಡ್ರಿ ಅಂತ ಹೇಳ. ಈಗ ಇದು ಎಷ್ಟಾಯ್ತು? 145. 143 ಅನ್ನ ಮಾಡ್ರಿ ಅಂತಂದ್ರ 140, 141, 42, 43, 44, 45 ಇಲ್ಲ ಐತಿ. 143, 101,043 ಇಲ್ಲಿ ಮಾರ್ಕ್ ಮಾಡಿದ್ ನೋಡ್ರಿ. ಹಿಂಗ 169, 160 ಇಲ್ಲಿಗೆ ಆಯ್ತು. 5, 6, 7, 8, 9, 169, 1069. 184, 84, 4 ಅಂದ್ರೆ ಇಲ್ಲಿ ಬರುತ್ತೆ. 5 ಅದು 1084. ಎಸ್. Mark the following number on the number line below. 2025, 2080, 2175, 2045. ಇದನ್ನ ನಂಬರ್ ಲೈನ್ ನಲ್ಲಿ ಗುರ್ತು ಮಾಡಬೇಕು. ಇಲ್ಲಿ ನೋಡ್ರಿ, 2000ದಿಂದ 2100 ಮಧ್ಯಕ್ಕ ಎಷ್ಟು 100 ಸಂಖ್ಯೆಗಳನ್ನ ತಗೊಂಡ್ರ ಅವ್ರೀಗ. ಇಲ್ಲಿಂದ ಇಲ್ಲಿಗೆ ಅಂದ್ರೆ ಇಲ್ಲಿಗೆ 50 ಇರ್ತಾವ. 2050, 2150, 2250, 2350, 2450 ಇರುತ್ತೆ ಮಧ್ಯ ಮಧ್ಯ. ಹೌದಾ? ಈಗ 2025 ಅಂತಂದ್ರೆ ಇದ್ರ ಮಧ್ಯ ಬರುತ್ತ. ಎಕ್ಸಾಕ್ಟ್ ಇದ್ರ ಮಧ್ಯೆ 50 ಮತ್ತು 2000 ಮತ್ತು 2050 ಮಧ್ಯೆ 2025 ಬರುತ್ತ. ಇದು ಈಸಿ. 2025. ನೆಕ್ಸ್ಟ್ 2080. ಇಲ್ಲೇ ಇದ್ರ ಮಧ್ಯೆ 50 ಸಂಖ್ಯೆಗಳದಾವು. 10, 20, 30, 40, 50. 80 ಅಂತಂದ್ರೆ ಇಲ್ಲಿ ಬರ್ತಾ 50, 60, 70, 80. 2080 ಸಿಂಪಲ್ ಆಗಿ ಇಲ್ಲಿ ಬರ್ತಾ. 2175. ಇದು 2150 ಆಯ್ತು. ನೆಕ್ಸ್ಟ್ ಇದರ ಮಧ್ಯೆ 25 ಇಲ್ಲೇ 2175 ಇಲ್ಲಿ ಬರುತ್ತೆ. 2245, 2200. 50 ಅಂದ್ರೆ ಇಲ್ಲಿಗೆ ಅದಕ್ಕೆ ಸ್ವಲ್ಪ ನೋಡ್ರಿ. 5, 10, 20, 30, 40, 40,
ಇಲ್ಲಿಗೆ 50 ಇದ್ರ ಮಧ್ಯ 45 2245 ಇಲ್ಲಿ ಬರುತ್ತೆ ಸ್ವಲ್ಪ. ನೆಕ್ಸ್ಟ್ 2295 ಇಲ್ಲೇ 10 20 30 40 60 70 80 90 95 ಅಂದ್ರೆ ಇದ್ರ ಮಧ್ಯ 2295 ಹಿಂಗ 2310 2300 10 20 30 40 10 ಅಂತಂದ್ರೆ ಇಲ್ಲಿ ಬರುತ್ತೆ 2310 ಇಲ್ಲಿ ಬರುತ್ತೆ ನೋಡ್ರಿ. 2390 10 20 30 40 ಅಂದ್ರ 60 70 80 90 ಇಲ್ಲಿಗೆ ಬರುತ್ತೆ 2390. 2430 10 20 30 40 ಇಲ್ಲಿಗೆ ತಗೊಂಡ್ರ 2430 ಹಿಂಗ. 2460 10 ಇಲ್ಲಿಗೆ 2460 ನೋಡ್ರಿ ಎಲ್ಲವನ್ನು ಹಾಕೈತಿ. ಈ ರೀತಿ ನೀವು ಹಾಕಿ ಕಲಿಸಿ ಮಕ್ಕಳಿಗೆ. ಮಕ್ಕಳಾಗಿದ್ರೆ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಮಾರ್ಕ್ ದ ಫಾಲೋಯಿಂಗ್ ನಂಬರ್ ಆನ್ ದ ನಂಬರ್ ಲೈನ್ ಬಿಲೋ. 5512 5500 ಕೊಟ್ರ 5525 ಕೊಟ್ರ 5550 5575 100ರ ಸ್ಥಾನ ಕರೆಕ್ಟ್ ಐತಿ. 10ರ ಸ್ಥಾನ ಚೇಂಜ್ ಆಗ್ತಾ ಇದೆ ಅಂದ್ರೆ 25ರಂತೆ ಚೇಂಜ್ ಮಾಡ್ತಾ ಇದಾರೆ. 5512 ಇಲ್ಲಿ 25 ಐತಿ ಅಂದ್ರ ಮಧ್ಯ ಬರುತ್ತ ಈ ಕಡೆ 5512 48 ಅಂತಂದ್ರ ಇಲ್ಲೇ 48 5548 5590 600 ಅದಕ್ಕೆ ಸ್ವಲ್ಪ ಈ ಕಡೆ ಅಂತಂದ್ರ 5590 ಹಿಂಗ 5636 ಇಲ್ಲಿ ನೋಡ್ರಿ 5000 ಇಲ್ಲಿ 25 ಸಂಖ್ಯೆಗಳಿರ್ತವು. ಸ್ವಲ್ಪ ಈ ಕಡೆ ಅಂತಂದ್ರ 36 5636 5600 ಇದ್ರ ಮಧ್ಯೆ ಈ ಸಂಖ್ಯೆ ಮಧ್ಯೆ 25 ಗೆರೆಗಳನ್ನ ಹಾಕಿ ಗೆರೆಗಳು ಬರೋ ತರ ಹಾಕಿ ಸಂಖ್ಯೆಗಳನ್ನ ಗುರುತಿಸ್ಬೇಕು ನೀವು. 5673 5675 ಐತಿ. ಅದಕ್ಕೆ ಸ್ವಲ್ಪ ಹಿಂದ್ಗಡೆ ಅಂತಂದ್ರೆ ಇಲ್ಲೇ 5673 5695 ಅಂದ್ರೆ ಈ ಕಡೆ ಬರುತ್ತೆ 5695 ಹಿಂಗ. ನೆಕ್ಸ್ಟ್ ಮಾರ್ಕ್ ದ ಫಾಲೋಯಿಂಗ್ ನಂಬರ್ಸ್ ಆನ್ ದ ನಂಬರ್ ಲೈನ್ ಬಿಲೋ. 8500 ಇಲ್ಲಿ ಎಷ್ಟು ಕೊಟ್ರ 9000 ಕೊಟ್ರ 500 ತಗೊಂಡ್ರ 500 ಅಲ್ಲ 8500 8600 8600 700 800 900 ಕರೆಕ್ಟ್ ಆಗುತ್ತೆ. ಒಂದೊಂದು 100 ಡಿಫ್ರೆನ್ಸ್ ತಗೊಳ್ಳಿ. 8600 800 8700 8800 8900 ಈಗ ಇದಕ್ಕೂ 100 ಸೇರಿಸಿದ್ರ 9000 ಆಯ್ತು. 8679 ಈಗ ಇಲ್ಲಿ ಮಧ್ಯೆ ಏನೈತಿ 8550 ಇರುತ್ತ. ಇಲ್ಲೇ 8650 ಇರುತ್ತ 8750 8700 8850 8950 ಇಲ್ಲಿ ಐತಿ. 8679 650 ಮಧ್ಯ 25 ಇರುತ್ತ ಅಂದ್ರೆ 70 ಆತ. 8675 ಇಲ್ಲಿ ಬಂತ. ಅದಕ್ಕೆ ಸ್ವಲ್ಪ ಅಂದ್ರೆ ಈ ಕಡೆ
8,679 ಹಿಂಗ. ಇದ್ರ ಮಧ್ಯೆ 50 ಸಂಖ್ಯೆಗಳು ಇರ್ತವೆ. ಈಗ 8,990 8,990 8,990 8,990 ಅಂದ್ರೆ ಇದ್ರ ಮಧ್ಯೆ 50 ಸಂಖ್ಯೆಗಳು ಇರ್ತವು. 1 2 3 4 60 70 80 90 8,990 ಇಲ್ಲಿ ಬರುತ್ತೆ. ನೆಕ್ಸ್ಟ್ 8,923 8,910 20 30 40 23 ಅಂತಂದ್ರ 20 23 ಇಲ್ಲೇ 8,923 8,763 8,700 10 20 30 40 ಅಂದ್ರ 8,763 ಇಲ್ಲಿ 8,763 ಈ ತರ ಗುರುತಿಸಿ. ತುಂಬಾ ಈಸಿ ಐತಿ, ಸಿಂಪಲ್ ಐತಿ. ಲೆಟ್ ಅಸ್ ಪ್ಲೇ. ಯೂಸ್ ದ ಅರೋ ಕಾರ್ಡ್ ಗಿವನ್ ಅಟ್ ದ ಎಂಡ್ ಆಫ್ ದ ಬುಕ್. ನಿಮ್ಮ ಬುಕ್ನ ಹಿಂದ್ಗಡೆ ಎರೋ ಕಾರ್ಡ್ಗಳದು, ಅದನ್ನ ಬಳಸಿ. ಟು ಮೇಕ್ ಡಿಫರೆಂಟ್ ನಂಬರ್ಸ್, ಟೇಕ್ ಟರ್ನ್ ಗಿವಿಂಗ್ ಅ ನಂಬರ್ ಫಾರ್ ದ ಗ್ರೇಡ್ to make using the arrow cards. Read aloud the number and express them in expanded form and in words. 3,452 3,452 ಈ ತರ. 4,000 100 ಪ್ಲೇಸ್ ಇಲ್ಲ 85 4,085 ಈ ತರ ನೀವು ವಿಸ್ತರಿಸಿ ಬರೆಯಬಹುದು. Next, find me, read aloud numbers and locate them in a grid. The number 3,782 ಇಲ್ಲಿ ಐತಿ. 2,576 2,576 ಅಲ್ಲಿ ಐತಿ, ಇಲ್ಲೇ ಐತಿ ನೋಡ್ರಿ. ಎಷ್ಟು ಈಸಿ ಕೇಳ್ಯಾರ. Next, a 4-digit number with all digits same. 4 ಅಂಕಿಗಳ ಸಂಖ್ಯೆ, ಎಲ್ಲಾ ಅಂಕಿಗಳು ಸಮ ಇರೋದು. ಇಲ್ಲಿ 2 2 2 2 ಅದ ನೋಡ್ರಿ, ಇದ ಸಮ ಇರೋದು ಅಲ್ವಾ. ನೆಕ್ಸ್ಟ್, the smallest 4-digit number in this table. ನಮಗ ಸ್ಮಾಲೆಸ್ಟ್ 4-digit number ಅಂತಂದ್ರ 1,000 ಅಂತ ಗೊತ್ತಿರ್ಬೇಕು ಮೊದ್ಲ. ಇದ್ರೊಳಗ 1,000 ಇಲ್ಲ ಅಂದ್ರ 1,000ಕ್ಕಿಂತ ದೊಡ್ಡದು ಅಥವಾ ಸ್ವಲ್ಪ ದೊಡ್ಡದು, 1,000ಕ್ಕಿಂತ ಸ್ವಲ್ಪ ದೊಡ್ಡದ ನೋಡ್ಬೇಕು. ಮತ್ತು 999 3 ಅಂಕಿದಾಗತ್ತದ. ಅಂತದ್ ಯಾವ್ದೈತಿ? ಇದೈತಿ 1008. ನೆಕ್ಸ್ಟ್ 1008 ನಂಬರ್ ಅನ್ನು ಬರೆದು ಬಿಡ್ಲಾ ಇಲ್ಲೇ, ನಿಮಗ ಈಸಿಯಾಗಿ ಗೊತ್ತಾಗುತ್ತ. 2222. Next, the largest 4-digit number in this table. 9,999 ಇದ್ರ ಅದು ಲಾರ್ಜೆಸ್ಟ್. ಈಗ ಇದು 9,672 ಲಾರ್ಜೆಸ್ಟ್ ಆಗುತ್ತ. 9,672 ಲಾರ್ಜೆಸ್ಟ್ 4-digit ನಂಬರ್. ಇದ್ರೊಳಗ ಟೇಬಲ್ ಒಳಗ a number more than 5,000 less than 5,200. 5,000ಕ್ಕಿಂತ ದೊಡ್ಡದು, 5,200ಕ್ಕಿಂತ ಚಿಕ್ಕದು. 5,000 ಎಲ್ಲಿ ಬೈತಪ್ಪ? 5 ಇಲ್ಲೊಂದ್ ಐತಿ, 5,300 ಆಗುತ್ತ. 5,700 ಇದು ಬರಲ್ಲ. 5,000 ಇಲ್ಲಿ ಬರ್ತ ನೋಡ್ರಿ. 5,010 ನಂಬರ್, 5,010 ನಂಬರ್ ಈ ಹೇಳಿಕೆಗೆ ಬರುತ್ತೆ. ಆ ನಂಬರ್ ಬಿಟ್ವೀನ್ 5,600 and 6,300 ಯಾವುದೇ ಒಂದು ನಂಬರ್ ಬರೀರಿ. 5,760 ಬರೋದ್ರ ನಡೀತೈತಿ, 5,720 ಬರೋದ್ರ ನಡೀತೈತಿ, ಯಾವುದೋ ಒಂದು.
ಇದನ್ನ ಬರೆಯೋಣ 5760 ಅಲ್ಲಿಂದ ಕೇಳ್ಯಾರಲ್ಲ 5760 a 4-digit number all of whose digits can be found on a die 4-digit number ಡೈದೊಳಗ 1 2 3 4 5 6 ನಂಬರ್ಸ್ ಇರ್ತಾವ ಆದ್ರ 4-digit ನಂಬರ್ ಅಂತ ಹೇಳ್ಯಾರ ಅವ್ರು ಅದಕ್ಕೆ ಏನ್ ಬರಿಬಹುದು 1 2 3 4 ಅಂತ ಬರಿಬಹುದು ಅದು ಸೀರಿಯಲ್ ಆಗಿ ಐತಾ ಐತಿಲ್ಲ ಇದನ್ನು ಗುರುತಿಸ್ರಿ ಆಯ್ತಾ let us solve ಕೊಟ್ರ ನೋಡ್ರಿ ಈಗೇನು use token of ones, tens, hundreds, thousands to identify the number and write them in the table. ಇವನ್ ಬರುದ ಇವನ್ನ ತಿಳ್ಕೊಂಡು ಇಲ್ಲಿ ಟೇಬಲ್ ನೊಳಗೆ ಬರೀರಿ ಅಂತ ಹೇಳ್ಯಾರ ಈಗ 610 22 ones 610 ಅಂದ್ರ 60 plus 22 60 plus 22 82 82 ಆಯ್ತು 82 ಸರಿನಾ ಓಕೆ 82 ಇಲ್ಲಿ ಹೆಂಗ್ ಬರ್ದಾರ ನೋಡ್ರಿ 82 100 0 ಇದೆ 1000 0 ಇದೆ 82 ನಂಬರ್ 82 ನೆಕ್ಸ್ಟ್ ಏನು 410 12 ones 52 ಆಗುತ್ತಾ 4 tens ಅಂದ್ರ 40 plus 12 is equal to 42 okay 300 14 tens 140 300 ಅಂತಂದ್ರ 448 ಅವರು ಕೊಟ್ಟಂಗ ಬರ್ದ್ ಬಿಡೋಣ ಇಲ್ಲ ಓಕೆ ಇದನ್ನ ಹೆಂಗ್ ಬರ್ತೀವಿ 300 plus 1410 ಅಂದ್ರ 140 plus 8 ones 448 ಆಗುತ್ತದೆ 448 1200 ಅಂತಂದ್ರ 1200 plus 18 tens 180 2 ones 2 ಎಷ್ಟಾಗುತ್ತಾ 1382 ಆಗುತ್ತಾ ಓಕೆ 1500 tens 17 ones 10 plus 17 ಅಂತ is equal to ಹೆಂಗ್ ಬರ್ತೀವಿ ಇದನ್ನ 1527 ಆಗುತ್ತೆ 1527 ಓಕೆ ಈಗ ಇದನ್ನ ಇಲ್ಲಿ ಗುರುತಿಸ್ಬೇಕು ಈಗ ಎರಡನೇದು ಎಷ್ಟು ಬಂದಿದ್ರು 42 ಬಂದಿತ್ತಾ 42 0 0 42 ನಂಬರ್ ಬಂದಿತ್ತು ಇಲ್ಲಿ 4 tens 2 ones ಸಿ ನೋಡಿ ಸಿ ಏನಿತ್ತು 448 ಇತ್ತು 448 ಇದು 0 448 ಇದು 1382 ಬಂದಿತ್ತು ಯೂನಿಟ್ 2 10 8 100 3 1001 10 tens ಇಲ್ಲಿ ನೋಡ್ರಿ ಏನೋ ಮಿಸ್ಟೇಕ್ ಆಗೈತಿ 10 tens ಅಂದ್ರ 100 ಆಯ್ತು ಇದೇನಾಗತ್ತೆ ಈಗ 600 ಆಗುತ್ತೆ ಇಲ್ಲಿ 600 17 ಇಲ್ಲಿ 17 ಓಕೆ ಇದು ಎಷ್ಟಾಯ್ತು ಅಂದ್ರೆ 1617 ಆಯ್ತು 1617 units 1 10 1 100 6 1001 ಇಲ್ಲಿ ನೋಡ್ರಿ
ಸರ್ಕಲ್ ದ ನಂಬರ್ ದಟ್ ಈಸ್ ಬಿಗ್ಗರ್. ಇದ್ರೊಳಗ 300 ಬಿಗ್ಗರ್ ಇದೆ, 6000 ಬಿಗ್ಗರ್ ಇದೆ, 6000 and 3000 ಒಳಗ 6000 ಬಿಗ್ಗರ್ ಇದೆ. ಇಲ್ಲಿ ಸರ್ಕಲ್ ದ ನಂಬರ್ ದಟ್ ಈಸ್ ಸ್ಮಾಲರ್. 2 ones 200 ಅಂದ್ರ 2 ones ಚಿಕ್ಕದು, ಇಲ್ಲಿ ದೊಡ್ಡದಕ್ಕೆ ಸರ್ಕಲ್ ಮಾಡೋದು, ಇಲ್ಲಿ ಚಿಕ್ಕದಕ್ಕೆ ಸರ್ಕಲ್ ಮಾಡೋದು ಅಂತ ಕೇಳ. 5 tens ಅಂದ್ರ 50, 2000 2000 ಇದು ದೊಡ್ಡದಾಯ್ತು. 7 tens ಅಂದ್ರ 70, 400 400 ಇದು ದೊಡ್ಡದು. ತಡೀರಿ, ಚಿಕ್ಕದಕ್ಕೆ ಮಾಡ್ಬೇಕಲ್ಲ ನಾವು. ಚಿಕ್ಕದಂದ್ರ 5 tens 7 tens ಇದಲ್ಲ, ಇದು ಸರಿ. ಚಿಕ್ಕದಕ್ಕೆ ಮಾಡ್ಬೇಕಿಲ್ಲ. ಇಲ್ಲೇ ಚಿಕ್ಕದಕ್ಕೆ ಮಾಡ್ಬೇಕು. 2 ones ಅಂದ್ರ 2, 5 10 ಅಂದ್ರೆ 50, 2000 ದೊಡ್ಡದಾಗತ್ತ, ಅದಕ್ಕೆ ಚಿಕ್ಕದಕ್ಕೆ ಮಾಡೈತಿ. ವೃತ್ತವನ್ನ ಮಾಡೈತಿ ಅಲ್ಲಿ. ನೆಕ್ಸ್ಟ್ ಕಂಪೇರಿಂಗ್ ನಂಬರ್ಸ್, ಸಂಖ್ಯೆಗಳನ್ನ ಹೋಲಿಸುವುದು. ಯಾವ ರೀತಿ ಹೋಲಿಸುವುದು ನೋಡ್ರಿ. 1100, 1213, 1213 ಇಲ್ಲೇ 2121 ಯಾವ್ದು ದೊಡ್ಡದು? ಇದು ದೊಡ್ಡದು. ಇದೇ ರೀತಿ ಇಲ್ಲೇ 1000 ಎಷ್ಟು ಅದಾವು? 5, 100 6, ಟೆನ್ಸ್ ಇಲ್ಲ 2 4 7. ನೆಕ್ಸ್ಟ್ ಇಲ್ಲಿ ನೋಡ್ರಿ 1000 6, 100 5, ಟೆನ್ಸ್ 7 ಅಂದ್ರೆ 70. ಯಾವ್ದು ದೊಡ್ಡದು? 6570 ದೊಡ್ಡದು. ಇಲ್ಲೇ 3003 ಐತಿ, 3909. ಇಲ್ಲೇ 4000 ದೊಡ್ಡದು ಆಬ್ವಿಯಸ್ಲಿ. 3012 ಇಲ್ಲೇ ಈಕ್ವಾಲಿಟಿ ಸೈನ್ ಬರುತ್ತೆ. Let us compare the following pair of number using less than and greater than. Make 1000, 100 and 0 table if necessary. Share your thought with the class. ಅದು ಏನು ಬೇಡ, ನೋಡಿದ್ರೆ ಹೇಳ್ಬೋದು ನೋಡಿ. 2190, 2910 ಯಾವ್ದು ದೊಡ್ಡದು? ಇದು 2910 ದೊಡ್ಡದು. ಬಿ 7087, 7087, 7088 ಒಂದ್ ಸಂಖ್ಯೆ ದೊಡ್ಡದೈತಿ, ಇದು ದೊಡ್ಡದು. 7088 ದೊಡ್ಡದು. 1009, 901, 9001 ದೊಡ್ಡದು. 1000 ಸ್ಥಾನದಲ್ಲಿ 9 ಐತಿ. 982, 1024 ದೊಡ್ಡದು. Order the price of the following object from the smallest to biggest. Smallest to biggest. ಇಲ್ಲೇ 1099 ಬರುತ್ತಾ, 1899 ಬರುತ್ತಾ. ರುಪೀಸ್ ಸಿಂಬಲ್ ಆಗ್ಬೇಕು. ಚಿಕ್ಕದ್ರಿಂದ ದೊಡ್ಡದು. ಉಳಿದಿರೋದು 1986 ರುಪೀಸ್ ಬರುತ್ತೆ. ಥರ್ಡ್ ಒನ್ ನೋಡ್ರಿ. The following women international cricketers have played 200 ODIs one day international match ಅನ್ನ ಆಡ್ಯಾರ. List the below or their score. Arrange the runs scored them in increasing order from lowest to highest. ಇಲ್ಲಿ smallest to biggest, ಇಲ್ಲೇನು increasing order, ಇಲ್ಲೇನು increasing order ನಾಗ ಕೇಳ್ಯಾರ. Smallest to lowest, smallest to highest ಹೋಗ್ಬೇಕಿಲ್ಲ, lowest to highest. ಕರೆಕ್ಟ್. increasing order ಮೊದಲ 4000, ಆನಂತರ 5000, 4064, 4814,
5,114. Next, 6,002, 7,805. ಈ ತರ 1 2 3 4 5 ಮ್ಯಾಚ್ ಅನ್ನ ಆಡ್ಯಾರ. ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿ ಬರ್ತೈತಿ. ನೆಕ್ಸ್ಟ್, ಅರೇಂಜ್ ದ ಫಾಲೋಯಿಂಗ್ ಮೌಂಟೇನ್ ರೇಂಜ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಹೈಟ್. ಇದು ಡಿಸೆಂಡಿಂಗ್ ಆರ್ಡರ್ ನಲ್ಲಿ ಬರೀಬೇಕು, ಫ್ರಮ್ ಹೈಯೆಸ್ಟ್ ಟು ಲೋಯೆಸ್ಟ್. ಸೇಮ್ ಎಷ್ಟದವು? ಮೊದಲು 1,000 ತಗೊಂಡ್ಬಿಡ್ರಿ. 1,276, 1,276 ಚಿಕ್ಕದು. ನೆಕ್ಸ್ಟ್ 1,646, 1,930. ನೆಕ್ಸ್ಟ್ 1,000 ಮುಗಿತು. 7 ಐತಿ, 7,800 is 7,100, 7,138. ಇದು ಇನ್ಕ್ರೀಸಿಂಗ್ ಆರ್ಡರ್ ಆಗ್ತ. ಈಗ ಡಿಕ್ರೀಸಿಂಗ್ ಆರ್ಡರ್ ಹೇಳ್ಯಾರ ಅವರು. ತಡೀರಿ. ನೆಕ್ಸ್ಟ್, ಈಗ ಇನ್ಕ್ರೀಸಿಂಗ್ ಆರ್ಡರ್ ಬರೆಯೋಣ. ಡಿಕ್ರೀಸಿಂಗ್ ಆರ್ಡರ್ ಹಿಂಗ್ ಹೋಗ್ಬಿಡ್ತು. ನೆಕ್ಸ್ಟ್ 7,816, 8,586, 8,611. ಹಿಂಗ್ ಬರ್ಬೇಕೀಗ ಈ ರೀತಿಯಾಗಿ ಡಿಕ್ರೀಸಿಂಗ್ ಆರ್ಡರ್. ಇದು ಹೈಯೆಸ್ಟ್, ಇದು 8,600, 8,611. ಅಲ್ಲಿಂದ ಹಿಂಗ ಡಿಕ್ರೀಸ್ ಹಾಕೋ ಅಂತ ಚಿಕ್ಕದೇನು 1,200. ಇಲ್ಲಿ 1,276 ಬಂದ್ರ ಚಿಕ್ಕದಕ್ಕೆ ಬಂದಂಗ. Next, use the signs less than, equal to, greater than to compare the following. 2 tens. 2 tens ಅಂದ್ರೆ 20. 4,000. 4,000 ಅಂದ್ರೆ 4,300. 300 ಇದು ಎಷ್ಟಾಗುತ್ತಾ? 4,320. 2,043. ಯಾವುದು? 4,320 ದೊಡ್ಡದು. 2 tens, 20, 4,300. ಎರಡು ಸೇಮ್ ಕೊಟ್ರಲ್ಲ ನೋಡ್ರಿ, ಏನು ವ್ಯತ್ಯಾಸನೇ ಇಲ್ಲ. ಆದ್ರ 4,320 ಇಲ್ಲೇ 4,320 ಈಕ್ವಾಲಿಟಿ ಸೈನ್ ಬಂದೈತಿ ಇಲ್ಲಿ. 2,900, 9 tens. 9 tens ಅಂದ್ರ 90. 9 ones. 2,999. 3,000 ದೊಡ್ಡದು. ನೆಕ್ಸ್ಟ್ 5 ones, 15 ones. 15. 9 tens ಅಂದ್ರ 90. 300. 300 ಎಲ್ಲವನ್ನ ಸೇರಿಸಿದ್ರ 3,390. 390, 15. 0, 0, 1, 400 ಆಯ್ತಿದ. 405. 405. 405 ಹೌದಾ? ಇಲ್ಲೇ 1,593 ಐತಿ, ಹಂಗಾಗಿ ಇದು ದೊಡ್ಡದು. 5,030. 5,030 ಪ್ಲಸ್ 4 ಅಂದ್ರ 5,034. ಈಕ್ವಾಲಿಟಿ ಸೈನ್ ಬರುತ್ತಾ? 5,300 4 ಆಗತ್ತಿದ್ದು. 5,300 4 ಟೆನ್ಸ್ ಪ್ಲೇಸ್ ಇಲ್ಲ. 5,340 ಐತಿ ಇಲ್ಲಿ. 40 ದೊಡ್ಡದು. Fill in the blanks with the digit 0 to 9 such that the number meet the condition. ಇಲ್ಲಿ ನೋಡ್ರಿ, 7,680. 80 ಎಷ್ಟರ ಕೊಡು? 189 ಕೊಡನ್ ಬೇಕಂದ್ರ 7,500 ತಗೊಳ್ರಿ.
ಇಲ್ಲಿ ಬೇಕಾದ ನಂಬರ್ ಕೊಡ್ರಿ. 93 ಇದು ದೊಡ್ಡದಾಗುತ್ತೆ. 600 ದೊಡ್ಡದಾಯ್ತು. ನೆಕ್ಸ್ಟ್ 8001 8500 ಇಲ್ಲಿ 2 ಕೊಡ್ರಿ, ಇದು ದೊಡ್ಡದು. ಸಿಂಪಲ್ ಇದೆ. 1000 ಇಲ್ಲಿ 1259 ಇಲ್ಲಿ 5000 ಐತಿ. ಏನಾರ ನಂಬರ್ ಕೊಡ್ರಿ. 5000 ದೊಡ್ಡದಿದೆ ಅಂತ. 329 ಚಾಲೆಂಜ್. ನಿಮ್ಗೊಂದು ಚಾಲೆಂಜ್ ಕೊಟ್ರ ನೋಡ್ರಿ. There are 99 numbers strictly between 700 and 800 excluding 700. ಒಂದು ಸಂಖ್ಯೆಯನ್ನ 700 ಬಿಟ್ಟು 700ರಿಂದ 800ರವರೆಗೆ 99 ಸಂಖ್ಯೆಗಳದಾವು. 700 and 800 700 and 800 ಎರಡು ಸಂಖ್ಯೆಗಳನ್ನು ಬಿಟ್ಟು 700 ಮತ್ತು 800 ಮಧ್ಯೆ 99 ಸಂಖ್ಯೆಗಳು. ಹೌ ಮೆನಿ ನಂಬರ್ಸ್ ಆರ್ ದೇರ್ ಸ್ಟ್ರಿಕ್ಟ್ಲಿ ಬಿಟ್ವೀನ್ 7000 and 8000? ಇದು ಒಂದು ಪ್ರಶ್ನೆ. ಕರೆಕ್ಟ್ ಆನ್ಸರ್ ಈಸ್, ಸರಿ ಉತ್ತರಕ್ಕೆ ವೃತ್ತ ಹಾಕಿ ಅಂತ ಹೇಳಿ. 99 ಇಲ್ಲಿ 100ರಲ್ಲಿ ಅದಾವು. ಅವರು 1000ದಲ್ಲಿ ಕೊಟ್ರ. ಈಗ 1000ದಲ್ಲಿ ಕೊಟ್ರ ಸಂಖ್ಯೆಯನ್ನ. ಅದಕ್ಕೆ ವೃತ್ತ ಹಾಕಿ ಅಂತಂದ್ರೆ ಚಾಲೆಂಜ್. ಸಂಖ್ಯೆಯನ್ನ ಬರ್ಕೊಳ್ರಿ ಒಂದ್ಸರಿ, ಏನಾಗಲ್ಲ. ಸಂಖ್ಯೆಯನ್ನ ಬರ್ಕೊಂಡು ನೀವು ಮಾಡ್ರಿ. ಲೆಟ್ ಅಸ್ ಎಕ್ಸ್ಪ್ಲೋರ್. ಇದು ನಾವು ಅನ್ವೇಷಿಸೋಣ. ತುಂಬಾ ಈಸಿ ಐತಿ, ಟ್ರೈ ಮಾಡಿ ಇದನ್ನ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಶೇರಿಂಗ್ ಅಂಡ್ ಮೆಜರಿಂಗ್ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.